ಯಾರ್ದು ಈ ರೊಕ್ಕ ಪೂರ ಸೀಮೆಣ್ಣೆ ವಾಸನೆ ಬರ್ತಾ ಇತ್ತಲ್ಲೋ ಯಾರ್ ತಲೆ ಹೊಟ್ಟು ತಗೊಂಡ್ ಬಂದ್ಯಾ ಅವ್ವ ರೊಕ್ಕ ಯಾರ ಕೈಯಾಗಿರ್ತದ ಅವ್ರದ ಅದು ಈಗ ನಿನ್ ಕೈಯಾಗೈತಿ ನಿನ್ ರೊಕ್ಕ ತಾಯಿ ಈಗ ನನ್ನ ಕೈಯಾಗೈತಿ ನನ್ ರೊಕ್ಕ ತಗೋ ಲೋಬಾಣದ ಹೊಗೆ ಹಾಕು ಸೀಮೆಣ್ಣೆ ವಾಸನೆ ಹೊಕ್ಕತಿ ಹಂಗ ಯಾರ್ಯಾರ್ದು ಉದ್ರೈತು ತೀರಿಸ್ಬಿಡು ಯಾವತ್ತೂ ಉದ್ಧಾರ ಆಗಲ್ವೋ ಕಂಡವ್ರ ತಲೆ ಹೊಡ್ ತಂದಿರೋ ದುಡ್ಡಿನ ಶಾಪ ತಟ್ಟೆ ತಟ್ಟುತ್ತೋ ಶಾಪ ಹೋಗೇ ಹೋಗ ಮಲ್ ತನಕ್ ಬಂದಿದ್ದೀರಾ ಕಮ್ಮಿ ಕೊಡ್ಸೋಣ ಹೇಳಿ ಒಳ್ಳೆ ಮರಲು ನೋಡೋಣ ಆಯ್ತು ಬಿಡಿ ಬಸ್ಕರ್ ಬರ ಇಲ್ಲಿ ಎಷ್ಟು ಲಾರಿ ಬಂತು 25 ಅಣ್ಣ 25 ಪ್ರತಿಯೊಂದು ಗಾಡಿಗೂ ಲೆಕ್ಕ ಇಟ್ಕೊಂಡು ಶನಿವಾರ ಬಂದು ಪೇಮೆಂಟ್ ಮಾಡಿ ಯಾವ್ದು ಮಿಸ್ ಆಗಬಾರ್ದು ಬರಲ್ಲ ಯಾವ ಅನ್ಕೋ ಎದುರ್ಕೋಬೇಡಿ ಹಲೋ ರೆಡಿ ಇದ್ದೀರಾ ಹೊರಡಿ ಬೈಪಾಸ್ ಹತ್ರ ಜಾಯ್ನ್ ಆಗಿ ಕಮಾನ್ ಕ್ವಿಕ್ ಸರಿ ಸರ್ ಮೇಲೆ ಸಾಹೇಬ್ರು ಕರಿತಾ ಇದ್ದಾರೆ ನನ್ನ ಲೈ ಹೋಗ ಲೈ ಡ್ಯೂಟಿ ಮಾಡೋದು ಗೊತ್ತು ಎದೇಳ್ರಿ ಮೇಲೆ ಮಕ್ಕಳ ಯಾರು ನನ್ಗೇನು ಬನ್ರಿ ಇಟ್ಕೋಬೇಡ್ರಿ ಜಾಸ್ತಿ ಮಾತಾಡ್ಬೇಡ್ರಿ ನನ್ನ ಮೇಲೆ ಕೈ ಮಾಡ್ತೀರಲ್ಲ ಅರೇ ಅವನ ಲೈ ಒಬ್ಬ ಸಬಾರ್ಡಿನೇಟ್ ಮೇಲೆ ಕೈ ಮಾಡ್ತಾರೆ ನೋಡ್ಕೊಂಡು ಸುಮ್ಮನೆ ನಿಂತಿರಲ್ರಿ ಅಬ್ಸ್ಟ್ರಕ್ಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜಿಂಗ್ ಹಿಸ್ ಡ್ಯೂಟಿ ಅಂತ ಹೇಳಿ ಕೇಸ್ ಹಾಕಿ ಒಳಗಡೆ ತಳ್ಳಿ 25 ಲಾರಿ ಓಡಾಡಕ್ ಪರ್ಮಿಷನ್ ಇರೋ ಕಡೆ 150 ಲಾರಿ ಓಡಾಡ್ತಾ ಇದೆ GPRS ಕಣ್ ತಪ್ಪಿಸಿ ಇದರಲ್ಲಿ ಇನ್ವಾಲ್ವ್ ಆಗಿರೋ RTOದವರು ಪೊಲೀಸ್ನವರು ಸಸ್ಪೆಂಡ್ ಅಲ್ಲಿ ಇಡಿ ಅರ್ಥ ಆಯ್ತಾ ಬಿಟ್ರೆ ತಲೆ ಹೋಳಾಗ್ಬೇಕು ಕರ್ಕೊಂಡ್ಬನ್ನಿ ಕರ್ಕೊಂಡೋಗಿ ಸರ್ ಬಿಟ್ಬಿಡಿ ಸರ್ ಒಂದ್ಸಲ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಅಮ್ಮ ನೀವ್ಯಾಕೆ ನಮ್ ಜೊತೆ ಇರಬಾರ್ದು ನಾವೆಲ್ಲ ಒಟ್ಟಿಗೆ ಇದ್ರೆ ನಮಗೂ ಒಂಥರ ಖುಷಿ ನೆಮ್ಮದಿ ಕೂಡ ನಾ ಬಂದ್ಬಿಟ್ರೆ ಇಲ್ಲಿರೋ ದನ ಕರ ಕುರಿ ಮರಿನೆಲ್ಲ ಯಾರು ನೋಡ್ಕೋತಾರವ ಅವಕ್ ಹುಲ್ಲು ನೀರ್ ಹಾಕಾದ್ರೂ ನಾ ಇರ್ಬೇಕೋ ಬ್ಯಾಡ್ವಾ ಹೇಳಿ ಇನ್ನು ಎಷ್ಟು ವರ್ಷ ದನಕರುಗಳನ್ನ ಎಳ್ದಾಡ್ಕೊಂಡು ಓಡಾಡ್ತಾ ಇರ್ತೀಯ ಚಿಕ್ಕ ವಯಸ್ಸಿಂದ ನನ್ನ ಓದ್ಸಿದ್ಯಾ ನಡ್ರಿ ನಾನು ಎಲ್ಲರನ್ನು ನೋಡ್ಕೋತೀನಿ ಅಲ್ಲಿ ಬಂದ್ಬಿಟ್ರೆ ಹಳ್ಳಿಲ್ ಓಡಾಡ್ಕೊಂಡಿದ್ದವ್ರಿಗೆ ಕೈ ಕಾಲ್ ಕಡ್ದಂಗ ಆಗ್ತದೆ ಕಣಪ್ಪ ಅಲ್ಲಿ ಬಂದು ಏನ್ ಮಾಡವೆ ಅವಾಗವಾಗ ಬಂದು ಹೋಗಿ ಮಾಡ್ತಾ ಇರ್ತೀನಲ್ಲ ನೀವ್ ನೆಮ್ಮದಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ನಾವು ನೆಮ್ಮದಿಯಾಗಿಲ್ದೆ ನಮ್ಗೇನಾಗಿದ್ದು ನೀವು ನೆಮ್ಮದಿಯಾಗಿರೋ ವಯಸ್ಸಿದ್ದು ಅಪ್ಪನು ಕರ್ಕೊಂಡು ನಡೆಯವ ಹೌದಮ್ಮ ನೀವ್ ಅಪ್ಪಯ್ಯನ ನಾ ಬಂದ್ರು ಬಂದೇನು ಅವಯ್ಯ ಜಪ್ಪಯ್ಯ ಅಂದ್ರೂ ಬರಕಿಲ್ಲ ಈ ಗಂಜಲದ ಘಮ ಮೂಗ್ಗೆ ಬಡಿಲಿಲ್ಲ ಅಂದ್ರೆ ಅವ್ರಿಗೆ ತಿಂದಿದ್ದೆ ಜೀರ್ಣ ಆಗಕ್ಕಿಲ್ಲ ಅವ್ರು ಬಿಲ್ಕುಲ್ ಬರಕಿಲ್ಲ ನೋಡು ಅಮ್ಮ ಹಲೋ ಸರ್ MLA ವಾಲೆ ಪ್ರಕಾಶ್ ಅವರು ನಮ್ಮ ತಹಸೀಲ್ದಾರಿಗೆ ಹೊಡೆದ್ಬಿಟ್ರು ಸರ್ ಗಾಡಿ ಬಿಡ್ಸಕ್ಕೆ MLAನೇ ಬಂದು ನಿಂತ್ಕೋಬೇಕಾ ನಿಮ್ ಮುಂದೆ ಫೋನ್ ಮಾಡಿದ್ರಾಗಕ್ಕಿಲ್ವಾ ಅಷ್ಟೊಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದ್ಯಾ ನಿಮ್ಗೆ ಅನ್ನ ನೀರಿಲ್ದೋರ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ನಿನ್ನ
ಯಾವನ ಗಾಡಿ ಸೀಸ್ ಮಾಡ್ದವನು? ಯಾಕೋ ಸೀಸ್ ಮಾಡ್ದೆ? ಬುಟ್ ಕಳ್ಸು ಅಂತ ಫೋನ್ ಮಾಡಿರ್ಲಿಲ್ವಾ ನಿನ್ಗೆ? ಸರ್ ನಾವೇನು ಮಾಡಕ್ಕಾಗೋದಿಲ್ಲ ಸರ್. ಡಿಸಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ ಸರ್. ಗಾಡಿನ ಸೀಜ್ ಮಾಡಕ್ಕೆ ತಹಸೀಲ್ದಾರರು ಸ್ಪಾಟಿಗೆ ಬಂದಿದ್ದಾರೆ ಸರ್. ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಸರ್. ಹೇಗ್ ಸೀಸ್ ಮಾಡ್ರಿ ಸರ್? ಮಾತಾಡ್ಕೊಳ್ಳೋದ? ಎದೆ ಬಗ್ಗೆ ರಕ್ತ ಕೊಟ್ಬಿಡ್ತೀನಿ ಇವತ್ತು. ತಹಸೀಲ್ದಾರ್ ಅಂತೆ ತಹಸೀಲ್ದಾರ್. ಅವ್ರ ಅಪ್ಪ ನಾನು ಏನ್ ಅನ್ಕೊಂಡ್ಬಿಟ್ಟವನೆ? ಗಾಡಿ ಕೀ ಕೊಡ ಇಲ್ಲಿ. ಏನ್ ಮಾಡ್ತೀನಿ ನೋಡಿ ಇವತ್ತು. ಅಂದ್ಮೇಲೆ ಗಾಡಿ ಸರ್ ನನ್ನ ಮಕ್ಕಳ ಗೊತ್ತಿದೆ ಎಲ್ಲರಿಗೂ. ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಸರ್. ನಾನು ಹೇಳೋದು ಕೇಳಿಸಿ ಸರ್. ನನಗೆ ಆರ್ಡರ್ ಕೊಟ್ಟು ನೀನ್ ಬಂದಿದ್ಯಾ ಅದನ್ನ ಮಾಡಕ್ಕೆ? ಓಡ್ತೀಯಾ? ಅದೆಷ್ಟು ಓಡ್ತೀಯಾ? ಓಡ. ನಮ್ ಲಾರಿನೇ ಸೀಸ್ ಮಾಡಕ್ ಹೋಗ್ರಂಗ ತಲೆ ತೆಗೆದು ಬಿಡ್ತೀನಿ. ಹೆಂಡತಿ ಮಕ್ಕಳು ಬೀದಿಲಿ ಭಿಕ್ಷೆ ಬರಂಗ ಆಗ್ಬಿಡ್ಬೇಕು. ಹೋಗಿ ಹೇಳು ನಿಮ್ ಡಿಸಿಗೆ. ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ ನನಗೆ ಆರ್ಡರ್ ಕೊಡ್ತಾನ? ನೀನ್ ಬಂದಿದ್ಯಾ ಮಾಡಕ್ಕೆ? ಸರ್ ಈಗ ಸ್ಟೇಬಲ್ ಆಗಿದ್ದಾರೆ ಸರ್. ಸ್ಟೇಟ್ಮೆಂಟ್ ಏನು ಕೊಡ್ತಾ ಇಲ್ಲ. ಸರಿ, ನಾನು ಈಗಲೇ ಹೊರಡ್ತೀನಿ. ಬಂದೆ ಅವ್ವ, ನಾ ಅರ್ಜೆಂಟಾಗಿ ಹೊರಡ್ಬೇಕು. ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಬರ್ತೀನಪ್ಪ. ಗಾಡಿ ತೆಗೀರಿ. ಅಪ್ಪ ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಸರಿ ಮಾ. ಇರ್ಲಿ ರೆಸ್ಟ್ ಮಾಡಿ. ಸರ್ ಕೂತ್ಕೊಳ್ಳಿ. ಹೇಗಿದ್ದೀರಾ ಈಗ? ಏನಂದ್ರು ಡಾಕ್ಟ್ರು? ಪರವಾಗಿಲ್ಲ ಸರ್, ಮೈನರ್ ಇಂಜುರೀಸ್ ಅಷ್ಟೇ. FIR ಆಯ್ತಾ? ಕಂಪ್ಲೇಂಟ್ ಕೊಟ್ರೆ ತಾನೇ FIR ಆಗೋದು. ಆ MLA ಜೊತೆ ಯಾರಿದ್ರು ಅಂತ ಗುರ್ತು ಹಿಡಿತೀರಾ? ಗುರ್ತು ಹಿಡಿತಾರೆ, ಆದ್ರೆ ಸಾಕ್ಷಿ ಹೇಳಲ್ಲ. ಯಾರಿವ್ರು? ಇವ್ರ ಮಗ ಸರ್. ಊರು ಸಾಬರಿ ನಿನ್ಗೆ ಯಾಕ್ಬೇಕಾಗಿತ್ತು? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬರೋದಿಲ್ಲ. ಹೆಣದ್ಮೇಲೆ ಒಂದು ಹಾರ ಹಾಕಿ ತಿರುಗಿ ನೋಡ್ದಂಗ್ ಹೋಗ್ತಿರ್ತಾರೆ. ಈಗ ನೀನು VRS ತಗೊಂಡು ನನ್ನ ಮನೆಗೆ ಬರ್ತೀಯಾ, ನಿನ್ನ ಮಗಳ ಮನೆಗೆ ಹೋಗ್ತೀಯಾ, ಡಿಸೈಡ್ ಮಾಡ್ಕೊ. ಜೀವ ಇದ್ರೇನೆ ಸೀಟು ಆನೆಸ್ಟಿ ಎಲ್ಲ. ನೀವು ರೆಸ್ಟ್ ಮಾಡಿ, ನಾನು ಮತ್ತೆ ಬರ್ತೀನಿ. ಇನ್ಸ್ಪೆಕ್ಟ್ರೆ ಸರ್, ರೈಡ್ ಮಾಡಿದಾಗ ಸ್ಪಾಟಲ್ಲಿ ನೀವು ಇದ್ರಿ ತಾನೆ? ಹೌದು ಸರ್. ಮತ್ತೆ ಯಾಕೆ FIR ಬುಕ್ ಮಾಡಿಲ್ಲ? ನಿಮ್ನ ನೀವು ಸೇವ್ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಪಬ್ಲಿಕ್ನ ಹೇಗೆ ಸೇವ್ ಮಾಡ್ತೀರಾ? ಸರ್ ಅದಾಗಲ್ಲ ಸರ್. ಏನ್ರಿ ಹಾಗಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ FIR ಬುಕ್ ಮಾಡಿ ಒಂದು ಕಾಪಿ ನನಗೆ ಫ್ಯಾಕ್ಸ್ ಮಾಡಿ. IG ಹತ್ರ ನಾನು ಮಾತಾಡ್ತೀನಿ. ಓಕೆ ಸರ್. ನೋಡಿ, ಕೋಲಾರದಲ್ಲಿ ಎಲ್ಲೇ ಮರಳಂದಾರಿ ಮೂವ್ ಆದ್ರೂ ನನಗೆ ಇನ್ಫಾರ್ಮೇಶನ್ ಬರಬೇಕು. ಸರಿ ಸರ್. ಪೊಲೀಸ್ನವರು ಕಂಪ್ಲೇಂಟ್ ಕೊಡೋದಕ್ಕೆ ಜನಕ್ಕೆ ಭಯ ಇದ್ರೆ ನನಗೆ ಮಾಡಲಿ. ಪಬ್ಲಿಕ್ಗೆ ನನ್ನ ನಂಬರ್ ಕೊಡಿ ಸರ್. ಖುದ್ದಾಗಿ ನಾನೇ ಮಾತಾಡ್ತೀನಿ. ಎಲ್ಲ ಸ್ಟೇಷನ್ಗೂ ಇಂಟಿಮೇಟ್ ಮಾಡ್ರಿ. ಶೋರ್ ಸರ್. ಹಲೋ ಬಾವಾ, ನಾನ್ ಸುರೇಶ. ಎಮ್ಮೆ ಸಂಜೆ ಕರೆಯಾಕೈತೆ. ಗಿಂಡ ಕೊಡ್ ಕಳಿಸ್ಲಿಲ್ಲ, ಅಕ್ಕನ್ ಕರ್ಕ ಬರ್ತೀಯ ಅಂತ ಹೋಗ ಕೇಳ್ತೈತೆ. ಏನ್ ಬಾವಾ? ರಾಂಗ್ ನಂಬರ್. ಯಾರು ಇದು? ಹಲೋ. ನೋಡು ವಿಶ್ವ, ಇದೇ ಲಾಸ್ಟ್ನೇ ಮಾತು ಹೇಳ್ತಾ ಇರೋದು. ನಾಳೆ ಬಡ್ಡಿ ಸಮೇತ ದುಡ್ಡು ತಗೊಂಡು ಮನೆ ಹತ್ರ ಬಂದ್ರೆ ಸರಿ, ಇಲ್ಲಾಂದ್ರೆ ಮನೆ ಮುಂದೆನೆ ಬಂದು ಗಲಾಟೆ ಮಾಡ್ಬೇಕಾಗತ್ತೆ. ಇಡ್ರಿ ಫೋನು. ರಾಂಗ್ ನಂಬರ್ ಇದು. ಏನ್ ಪಿಕ್ಚರ್ ಹೀರೋ ನನ್ ಮಗ ಜೇಮ್ಸ್ ಬಾಂಡು. ನಾನ್ ಕೊಡೋ ಕಾಟದಲ್ಲಿ ಒಂದು ವಾರದಲ್ಲಿ ಬಟ್ಟೆ ಬರೆನೆಲ್ಲ ಎತ್ತಾಕೊಂಡು ಕೆಲ್ಸಾನು ಬೇಡ, ಕೋಲಾರದ ಸವಾಸಾನು ಬೇಡ ಅಂತ ಊರ್ ಬಿಟ್ಟು ಓಡೋಗ್ಬಿಡ್ಬೇಕು ನನ್ನ ಮಗ. ಏನ್ ಅನ್ಕೊಂಡ್ಬಿಟ್ಟವನೆ? ಮರಳೇನ ಅವ್ರ ಅಪ್ಪನ ಮನೆಯಿಂದ ತೆಗಿತಾ ಇದೀವ ನಾವು, ಇಲ್ಲ ಮರಳು ತಗೊಂಡೋಗಿ ಅವ್ನ ಎದೆ ಮೇಲೆ ಸುರಿತಾ ಇದ್ದೀನ. ಮರಳು ತೆಗಿಬೇಡ ಅಂದ್ರೆ ಟೆನ್ಷನ್ ಮಾಡ್ತಾವನೆ ನನ್ ಮಗ. ನಾನ್ ಮಾಡ್ಲಾ ಫೋನು? ಬೇಡ. ಹಲೋ, ಯಾರ್ರಿ ಇದು? ಲೋ ರಮೇಶ, ಮೊನ್ನೆ ರೆಸಾರ್ಟ್ಗೆ ಹೋಗಿದ್ವಲ್ಲ, ರೂಮ್ ರೈಡ್ ಆಗ್ಬಿಡ್ತು ಕಂಡ. ಇದು ರಾಂಗ್ ನಂಬರ್ ಅಂತ ಹೇಳ್ತಾ ಇಲ್ವನ್ರಿ? ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಸರಿಯಾಗಿ ಆಕ್ಷನ್ ತಗೋಬೇಕಾಗುತ್ತೆ.
ಮಾರ್ನಿಂಗ್ ಡಾಕ್ಟರ್. ಹೇಗಿದ್ದಾನೆ? ನಿಮ್ಗೇನ್ರಿ ದಾಡಿ ಒಳ್ಳೆ ಬುಲ್ಡೋಸರ್ ಇದ್ದಾಗಿದ್ದಾನೆ. ಈ ರೌಡಿಗಳು ಈ ರಾಜಕಾರಣಿಗಳು ಪೊಲೀಸ್ ಕೇಸ್ ಅಂದ ತಕ್ಷಣ ಬರಬಾರ್ದು ಕಾಯಿಲೆ ಬರ್ಸ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಹಾಗಾದ್ರೆ ಕರ್ಕೊಂಡು ಹೋಗ್ಬೋದಾ? ಧಾರಾಳ ಕರ್ಕೊಂಡು ಹೋಗಿ. ರೀ ಲಾಕ್ ಓಪನ್ ಮಾಡಿ. ಸರಿ ಸರ್. ಹಲವು ದರೋಡೆ ಹಾಗೂ ಬ್ಯಾಂಕ್ ಬಳಿಗೆಯಲ್ಲಿ ಬಾಂಬ್ ಇಟ್ಟು 14 ಜನ ಅಮಾಯಕರ ದುರ್ಮರಣಕ್ಕೆ ಕಾರಣನಾದ ಬಾಬು ಅಲಿಯಾಸ್ ರಮೇಶ್ ಬಾಬು ಎಂಬುವವರಿಗೆ ನೀಡಿದ್ದ ಗಲ್ಲು ಶಿಕ್ಷೆಯನ್ನು ಮರುಪರಿಶೀಲಿಸಿದ್ದು ಕ್ಷಮಾದಾನವನ್ನು ತಿರಸ್ಕರಿಸಿ ಕೆಳ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯಲಾಗಿದೆ. ಏನಿದು ಅಸಭ್ಯತನ? ಏನಿವಾಗ ಬಿಡಿ ಅಷ್ಟೇ ಅಂತ ಇನ್ನೊಂದ್ಸತಿ ನೆನಗಾಗ್ತೀರಾ? ಹೇಳಿ ಸಾಹೇಬ್ರೆ. ಅಯ್ಯೋ ಮಗ, ಹಿಂಗಾಗೋಯ್ತಲ್ಲೋ. ಇದು ಯಾರೋ ದಿಕ್ಕು ನನಗಿದ್ಮೇಲೆ. ಹೋಗ ಮಾತೆಗೆ. ಮಗ ಸಾಯ್ತಾವನ್ನೆಲ್ಲ ಮಗ ಅನ್ಬಿಟ್ಟು ಚಿಂತೆ ಮಾಡೋದ್ ಬಿಟ್ಬಿಟ್ಟು ನಿನ್ಗ್ಯಾರ ದಿಕ್ಕು ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನು ಭೂಮಿ ಇರೋ ಗಂಟ ಸಾಯಕ್ಕಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯೇನೋ? ಹೋಗೋ. ನಿಂದೇನ್ ಮಾಡ್ತೀಯಪ್ಪ ಲಾಯರ್ ಸಾಹೇಬ? ನೀನೇನು ತಲೆ ಕೆಡಿಸ್ಕೊಂಬೇಡ. ಇನ್ನು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ರಾಷ್ಟ್ರಪತಿಗಳಿದ್ದಾರೆ. ಟ್ರೈ ಮಾಡೋಣ. ಮಾಡ ಹಿಂಗೆ ಒಂದ್ 20 ವರ್ಷ ತಳ್ಬಿಡು. ನಿನ್ ಹೊಟ್ಟೆನೂ ಭರ್ತಿ ಆಗುತ್ತೆ, ನನ್ ಜೇಬು ಖಾಲಿ. ಎಲ್ಲ ನಂಬ್ತೀವಲ್ಲ. ಹಂಗೆಲ್ಲ ಏನೂ ಇಲ್ಲ, ನಡಿಯಪ್ಪ. ಓಹೋ ಬಿರಿಯಾನಿ ಬಿಡ್ರಿ, ನಾನು ಇದೀನಲ್ಲ. ತಗೊಳ್ರಿ ಸಾಹೇಬ, ನಾನು ಹೆಂಡತಿ ಮಾಡಿರೋ ಬಿರಿಯಾನಿ ರುಚಿ ನೋಡಿ. ಹೌದಾ? ಕೊಡು. ಬಿಜಾಪುರದಲ್ಲಿ ಇವಳು ಮಾಡೋ ಬಿರಿಯಾನಿ ಫುಲ್ಲು ಫೇಮಸ್. ಒಂದ್ ಸರ್ತಿ ಅದ್ರ ವಾಸನೆ ಎಳ್ಕೊಂಡೆ ನೋಡಿ, ಎತ್ತಾಕೊಂಬಂದ್ ಮದುವೆ ಆಗ್ಬಿಟ್ಟೆ ಅವಳನ್ನ. ಅಲ್ವೇನ? ಯಾಕಮ್ಮ ಅಳ್ತೀಯ? ನಾನೇನಾದ್ರೂ ಸತ್ರೆ ಬಿಜಾಪುರಲ್ಲಿ ಒಬ್ಬ ಭಗತ್ ಸಿಂಗ್ ಇದ್ದ ಅಂತ ಹೇಳ್ಕೊಂಡು ಓಡಾಡು. ಹಲೋ ಫ್ಯೂಚರ್ ಆಫೀಸರ್ಸ್, ನಾನು ನಿಮ್ಮನ್ನ ಆಫೀಸರ್ಸ್ ಅಂತ ಯಾಕೆ ಕರಿತಿದ್ದೀನಿ ಅಂದ್ರೆ, ನೀವು ಯಾವಾಗ IAS ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಆಗ್ಲೇ ಅರ್ಧ ಗುರಿನ ರೀಚ್ ಮಾಡ್ಬಿಟ್ಟಿದ್ದೀರಾ. ಕ್ಲಿಯರಿಂಗ್ ಎಕ್ಸಾಮ್ ಈಸ್ ಜಸ್ಟ್ ಎ ಫಾರ್ಮಾಲಿಟಿ ಅಷ್ಟೇ. ಒಂದು ವಿಷಯ, ನಾವು ತುಂಬಾ ಸಂದರ್ಭಗಳಲ್ಲಿ ಈ ಫಾಸ್ಟ್ ಫುಡ್ ತರದ ಪುಸ್ತಕಗಳನ್ನು ಓದ್ಕೋತೀವಿ. ಬರೀ 1 ಲೈನ್ ಪ್ರಶ್ನೆ, 1 ವರ್ಡ್ ಆನ್ಸರ್. ನಮಗೆ ಬರೀ ಮಾರ್ಕ್ಸ್ ಬಂದ್ರೆ ಸಾಕು ಅನ್ಕೊಂಡ್ರೆ ಆ ಜ್ಞಾನ ಕಡೆವರೆಗೂ ಉಳಿಯಲ್ಲ. ಅದು ಪರಿಪೂರ್ಣ ಅಲ್ಲ. ಸಾರಿ, 1 ಸೆಕೆಂಡ್. ಹಲೋ, ರಾಂಗ್ ನಂಬರ್. ಇಡ್ರಿ ಫೋನು. ಸಾರಿ. ಆಮೇಲೆ ನಾವು ಜೀವನದಲ್ಲಿ ಅನ್ಕೊಂಡಿರೋ ಗೋಲ್ನ ರೀಚ್ ಮಾಡ್ಬೇಕು ಅಂದ್ರೆ ರಿಸ್ಕ್ ಕಾಮನ್. ಅಚೀವ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ರಿಸ್ಕ್ ತಗೊಳಕ್ಕೆ ಭಯ ಪಟ್ರೆ ಅರ್ಥನೇ ಇಲ್ಲ. ಇವನ್ ಒಂದು ರೋಡ್ ಕ್ರಾಸ್ ಮಾಡೋದು ಕೂಡ ಒಂಥರ ರಿಸ್ಕೆ. ಸಾರಿ ಗೈಸ್, ನಾನು ಈ ಕ್ಲಾಸನ್ನ ನೆಕ್ಸ್ಟ್ ವೀಕ್ ತಗೋತೀನಿ. ಎನಿವೆ, ನಿಮ್ಗೆ ಯಾರಿಗಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ನಾನು ಹೆಲ್ಪ್ ತಗೊಳ್ಳಿ, ಕೈಲಾಗಿ ಸಹಾಯ ಮಾಡ್ತೀನಿ. ಆದರೆ IAS ಸ್ಟಡೀಸ್ ಮಾತ್ರ ಯಾರು ಡಿಸ್ಕಂಟಿನ್ಯೂ ಮಾಡಬೇಡಿ. ಥ್ಯಾಂಕ್ ಯು, ಬಾಯ್. ಹೇಗಿದೆಯಾ ಬಾಬು? ಕಾಣಿಸಲ್ವಾ? ಹೊತ್ತೊತ್ತಿಗೆ ಮುದ್ದೆ, ಗಡತ್ತಾಗಿ ನಿದ್ದೆ. ಬೊಂಬಟಾಗಿದ್ದೇನೆ. ಗುಂಡಿಗೆ ಅಂದ್ರೆ ನಿಂದೆ ಸಾವು ನಿನ್ನ ಕಣ್ಮುಂದೆ ಇದ್ರೂ ಇಷ್ಟೊಂದು ಕೂಲ್ ಆಗಿದೆಯಲ್ಲ. ನನಗೆ ಮುಂದೆ ಇದೆ, ನಿಮಗೆ ಹಿಂದೆ ಇದೆ. ಹಿಂದೆ ಇರೋನು ಹೆದರ್ತಾನೆ, ಮುಂದೆ ಇರೋನು ಹೆದರ್ಸ್ತಾನೆ. ಅಷ್ಟೇ ತಾನೆ ಸರ್ ಲೈಫ್. ಓ ಪರವಾಗಿಲ್ಲ, ಸಾವು ಫಿಲಾಸಫಿನೂ ಕಲಿಸಿದೆ. ಒಂದು ಡೀಲ್ ಇದೆ, ಮಾಡ್ತೀಯಾ? ಜೈಲಲ್ಲ? ಅಲ್ಲ, ಹೇಗೂ ನೀನು ಹ್ಯಾಂಗಾರಾಗಿದೆ. ಅದಕ್ಕೆ ಮುಂಚೆ ಈ ಕೆಲಸ ಮಾಡಿದ್ರೆ ನಿನ್ನ ಹೆಂಡತಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ.
ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್. ಏನು? ನನ್ನ ಪಾರ್ಟ್ನರ್ ಒಬ್ಬ ಇದ್ದಾನೆ, ಅವನ್ನ ನನ್ನ ಜೊತೆ ಕಳ್ಸಿದ್ರೆ ಈ ಕೆಲಸನ ಮಾಡ್ತೀನಿ. ಸರಿ, ಡನ್. ಯಾವತ್ತು ಅಂತ ಹೇಳ್ತೀನಿ. ಏನಮ್ಮ ಈಗ ಬಂದ್ಬಿಟ್ಟಿದ್ಯಾ ಮಾತಾಡೋದಕ್ಕೆ? ನೋಡ ಗುಣಶೇಖರ, ನೀನ್ ಮಾತಾಡಿದ್ದೆ ಮಾತಾಡ್ತಾ ಯಾಕೆ ಇರ್ಬೇಡ. ಯಾಕೆ ಹೊಸರಾಡ್ತಾ ಇದೀಯಾ? ನಾನಿನ್ನೂ ಸತ್ತಿಲ್ಲ ಅಲ್ಲ, ಅದೇನಾಯ್ತು ಹೇಳ್ಬಿಟ್ಟಳು. ನಾನಿನ್ನೂ ಸತ್ತಿಲ್ಲ, ಅದೇನಾಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಅಳು. ನಿನ್ ಹೆಸರು ಹೇಳಿದ್ರೆ ಯಾವ ಸ್ಕೂಲರು ನಿನ್ ಮಗನ್ ಸೇರ್ಸ್ಕೊಳ್ಳೋದಿಲ್ಲ. ಗಾಡಿ ಬೇಡಿ ಕಾರ್ಪೊರೇಷನ್ ಸ್ಕೂಲಿಗೆ ಹಾಕಿದ್ರೆ ಒಬ್ಬೊಬ್ಬನ ಮರ್ಡರ್ ಮಾಡ್ಬಿಡ್ತೀನಿ. ಹೋಗ ಕಡೆ. ಅವನಿಗೇನಾದ್ರೂ ಬೇರೆ ವ್ಯವಸ್ಥೆ ಮಾಡೋಣ ಬಿಡು. ನೀ ಹೊರಗಡೆ ಇದ್ದಾಗ್ಲೇ ಏನು ಮಾಡಿಲ್ಲ, ಈಗೇನ್ ಮಾಡ್ತೀಯ? ಏಯ್, ಯಾವ್ದೋ ಒಂದ್ ಕೆಲ್ಸದ ಮೇಲೆ 15 ದಿನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತವ್ರೆ. ಬಂದ ಮೇಲೆಲ್ಲ ಅರೇಂಜ್ ಮಾಡ್ತೀನಿ ಬಿಡು. ಲಾಸ್ಟ್ ಟೈಮ್ ಪಂಚಾಯತಿ ಸ್ಯಾಂಕ್ಷನ್ ಆಗಿತ್ತಲ್ಲ ದುಡ್ಡು, ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಹಂಗೆ ನೀವು ಮಗ ದೇವಸ್ಥಾನದ ಕೆಲಸಗಳೆಲ್ಲ ಕರೆಕ್ಟಾಗಿ ಮಾಡ್ತಿದಾರೇನ್ರಿ? ಆ ಸ್ಕೂಲ್ ಮನೆಗೆ ತಾರ್ಸಿ ಹಾಕ್ಸಿದ್ವಲ್ಲ, ನೀಟಾಗಿ ಮಾಡಿದಾರೆ ಹೇಗೆ? ಬಣ್ಣ ಮಾತ್ರ ಓಡಿಸ್ಬೇಕು ಸರ್. ಆಗ್ಲಿ. ಆಲ್ರೆಡಿ ಕಿತ್ತೋಗಿದೆ ರೀ, ಒಂದ್ ದಾರ ತರಿಸ್ರಿ. ಹಾರೆ ತಗೊಂಬಾಪ. ಕಾಂಕ್ರೀಟ್ ತಾನೇ ಇದು? ಕೊಡ್ರಿ. ಯಾರು ಇದ್ರ ಕಾಂಟ್ರಾಕ್ಟ್ರು? ಸರ್ ನಾನೇ ಸರ್. ಬಿಲ್ ಪಾಸ್ ಆಗಿದ್ಯಾ? ಆಗಿದೆ ಸರ್. ಸಿಮೆಂಟ್ ರೋಡ್ ಏನ್ರಿ ಇದು? ಯಾರು ಇಂಜಿನಿಯರು? ಕರೀರಿ. ನಾನೇ ಸರ್. ಬಿಲ್ ಪಾಸ್ ಆಗಿದ್ದೇನ್ರಿ ಇದ್ರದ್ದು? ನೀವ ಇಲ್ಲಿ ಕೆಲಸ ಮಾಡ್ತೀರ ಇಂಜಿನಿಯರ್? ಒಳಗಡೆ ಎಲ್ಲ ಮರಳು ಪ್ಯಾಕ್ ಮಾಡಿ ಹೋಗಿದ್ದಾರೆ. ಏನ್ ಇನ್ಸ್ಪೆಕ್ಷನ್ ಮಾಡ್ತಿರೋ ಇಲ್ವೋ? ಮಾಡ್ತೀವಿ ಸರ್. ಮತ್ತೆ ಹೆಂಗ್ರಿ ಬಿಲ್ ಪಾಸ್ ಆಯ್ತು? ಮುಟ್ ನೋಡ್ರಿ, ಇದೇನ್ ಸಿಮೆಂಟ್ ಮರಳ? ಸರ್ ಇದೊಂದ್ ಕಡೆ ಹಿಂಗಾಗಿರ್ಬೋದು ಸರ್. ಹಂಗಾರೆ ಎಲ್ಲ ಕಡೆ ಚೆಕ್ ಮಾಡಿಸ್ಲ ಒಂದ್ಸಲಿ. ಇಡೀ ರೋಡ್ನ ಹಾಕ್ಸ್ಬಿಡ್ತೀನಿ, ಕೆಲಸ ಬಿಟ್ಟು ಹೋಗ್ತೀರೇನ್ರಿ? ಸರ್ ಅದು ಏನ್ರಿ ಅದು? ಬಾಯ್ಬಿಟ್ಟು ಮಾತಾಡ್ರಿ. ಸರ್ ಇವರು MLA ವಾಲೆ ಪ್ರಸಾದ್ ಕಡೆಯವರು ಸರ್. ಏನಾದ್ರು ಮಾತಾಡಿದ್ರೆ ಡೈರೆಕ್ಟ್ ಆಗಿ MLA ಅವರೇ ಫೋನ್ ಮಾಡ್ತಾರೆ. ಯಾಕ್ರಿ ಮಾಡ್ತಾರೆ? ಸರ್ ಅದು MLA ಕಡೆಯವರು ನಿಯತ್ತಾಗಿರ್ಬಾರ್ದು ಅಂತ ರೂಲ್ಸ್ ಏನಾರ ಇದೆಯಾ? ಈ ರೋಡ್ ನೀಟಾಗಿ ರೆಡಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಡೆಪಾಸಿಟ್ ಆಗಿರೋ ದುಡ್ಡನ್ನ ರಿಲೀಸ್ ಮಾಡ್ಬಿಡಿ. ಸರಿ. ಹಳ್ಳಿ ಜನಗಳ ಕೆಲಸ ಅಂದ್ರೆ ನಿಮ್ಗೆ ಕಾಟಾಚಾರ ಆಗುತ್ತೇನ್ರಿ? ನಾನ್ ಸನ್ಸ್. ಪ್ರಗತಿ ಪರಿಶೀಲನಾ ಸಭೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವ ಪ್ರಗತಿ ರೀ? ಹೆಸರಿಗೆ ಪ್ರಗತಿ ಪರಿಶೀಲನಾ ಸಭೆ ಅಷ್ಟೇ. ಆದ್ರೆ ಮಾಡೋ ಎಲ್ಲಾ ಕೆಲಸಗಳಿಗೂ ಅಡ್ಡಗಾಲಾಗ್ತಿದ್ರೆ ಹೆಂಗ್ರಿ ಪ್ರಗತಿ ಮಾಡಕ್ಕಾಗತ್ತೆ? ರಾಜಕಾರಣಿಗಳು ಮಾಡೋ ಅಕ್ರಮ ಕೆಲಸಕ್ಕೆ ಸೀಲೋತ್ತಕ್ಕೆ ಆಫೀಸರ್ಸ್ ಏನ್ ರಬ್ಬರ್ ಸ್ಟ್ಯಾಂಪ್? ರಾಜಕಾರಣಿಗಳು ನಮ್ಮ ಹಾಗೆ RP ರೆಪ್ರೆಸೆಂಟೇಟಿವ್. ಅದನ್ನ ಬಿಟ್ಟು ಅವರೇ ಸರ್ಕಾರ ಅನ್ಕೊಂಡ್ಬಿಟ್ರೆ ಮೊದಲು ಆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಪಾಪ ಕಾಂಟ್ರಾಕ್ಟರ್ ಕಷ್ಟಪಟ್ಟು ರಸ್ತೆ ಹಾಕಿದ್ರೆ 108 ಕೊಯ್ರಿ ತೆಗಿತಾರೆ, ಬಿಲ್ ಬೇರೆ ತಡಿತಾರೆ. ನಾವು ಗೌರ್ಮೆಂಟ್ ಸರ್ವೆಂಟ್ ನಿಜ, ಆದ್ರೆ ಯಾರಿಗೂ ಗುಲಾಮ್ರಲ್ಲ. ನಾವೇನು ಹಣ, ಹೆಂಡ, ವಾಲೆ, ಮೂಗ್ಬಟ್ಟು ಇದನ್ನೆಲ್ಲ ಹಂಚಿ ಅಧಿಕಾರಕ್ಕೆ ಬಂದವರಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹಾನೆಸ್ಟಾಗಿ ಕೆಲಸ ಮಾಡಿದ್ರೆ ಜಿಲ್ಲೆ ಅಭಿವೃದ್ಧಿ ತಾನಾಗೆ ಆಗುತ್ತೆ. ಒಪ್ಕೊಂಡಿರೋ ಎಲ್ಲಾ ಕೆಲಸನೂ ಪರ್ಫೆಕ್ಟ್ ಆಗಿ ಮಾಡಕ್ಕಾಗ್ತದೆ ಅಂದ್ರೆ ಆಗಕ್ಕಿಲ್ಲ. ಇಲ್ಲ ದುಡ್ಡು ಹಾಕ್ತವನಿಗೆ ಲಾಭ ಬಿಡವೇನ್ರೆ? ಅವನೇನ್ ನೋಟ್ ಪ್ರಿಂಟ್ ಮಾಡ್ತಾನ ಅವನು? ನೋಡಿ, ಈ ಜಿಲ್ಲೆ ಪ್ರಗತಿ ಕುಂಠಿತ ಆಗಿರೋದು ಕೆಲವು ಆಫೀಸರ್ಗಳಿಂದ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಷ್ಟಯ್ಯ. ನಾನು ಆಡಿಟ್ ಜನರಲ್ ಇಂದ ಆಗಿರೋ ಕೆಲಸದ ಬಗ್ಗೆ ಕೊಟೇಶನ್ ತೆಗೆಸಿದ್ದೀನಿ. ಒಂದು ವರ್ಷದಲ್ಲಿ 800 ಕೋಟಿ ರೂಪಾಯಿ ಕೆಲಸ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಆದ್ರೆ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರೋ ದುಡ್ಡು 3000 ಕೋಟಿ ರೂಪಾಯಿ. ಉಳಿದ ದುಡ್ಡು ಎಲ್ಲೋಯ್ತು ಅಂತ ಎನ್ಕ್ವೈರಿ ಹಾಕಿದ್ದೀನಿ. ಆ ಹಣ ಯಾರ ಹತ್ರ ಸೇರ್ಕೊಂಡಿದೆಯೋ ಆದಷ್ಟು ಬೇಗ ಸದ್ಯದಲ್ಲೇ ರಿಪೋರ್ಟ್ ಬರುತ್ತೆ. ಥ್ಯಾಂಕ್ ಯು. ರಾಜನ, ಇವ್ರ ಕಾಫಿ ಟೀ ವ್ಯವಸ್ಥೆ ಮಾಡಿ. ಸರಿ ಸರ್. ಥ್ಯಾಂಕ್ ಯು ಸೊ ಮಚ್. And that was a good one. Yes. ಸುಮನ್ ಬಾಸ್, ನಮ್ಮ ಶಾರ್ಜಾದ ಕ್ಯಾಸಿನೋ ಬಿಲ್ಡಿಂಗ್ ಏನ್ ಡೆವಲಪ್ಮೆಂಟ್? 6 months ಅಲ್ಲಿ ಫಿನಿಶ್ ಆಗುತ್ತೆ. 80th ಫ್ಲೋರ್ ಅಲ್ಲಿ ನಿಮ್ದೊಂದು ಪೆಂಟ್ ಹೌಸ್ ವಿತ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಓ ನೈಸ್ ನೈಸ್ ಡೆವಲಪ್ಮೆಂಟ್. ಸರ್ ಕ್ಲಬ್ ಇಂದ ಮ್ಯಾನೇಜರ್. ಹೇಳ್ರಿ ಸರ್, ನಮ್ಮ ಗಾಲ್ಫ್ ಕ್ಲಬ್ ನ ಸೀಸ್ ಮಾಡಿದ್ದಾರೆ. ಕರೆಂಟ್ ವಾಟರ್ ನೆಲ್ಲ ಕಟ್ ಮಾಡಿದ್ದಾರೆ ಸರ್. ಯಾರ್ರಿ ಅದು? DC ಸುಭಾಷ್ ಸರ್. ನಾನು ನೋಡ್ಕೋತೀನಿ ಬಿಡ್ರಿ. ಸರಿ ಸರ್. ರೀ, ಆ MLA ನರಸಿಂಹಸ್ವಾಮಿಗೂ MP ಮುನಿರಾಜುಗೂ ಫೋನ್ ಮಾಡ್ರಿ. ಸರಿ ಸರ್.
ಇದು ರಾಂಗ್ ನಂಬರ್ ಅಂತ ಎಷ್ಟೆಲ್ಲ ಹೇಳೋದು ನಿಮಗೆ? ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಮಾಡ್ಬಿಡಿ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಸರಿಯಾಗಿ ಬುದ್ಧಿ ಕಲ್ಸ್ಬೇಕಾಗತ್ತೆ. ಇಡ್ರಿ ಫೋನು. ಹೇಯ ಆಡ ಹುಡುಗಂಗ್ ಮದುವೆ ಮಾಡಿದ್ರೆ ಮಾಡೋ ಜಾಗಕ್ಕೆ ಮಣ್ಣು ತುಂಬ್ತಿದ್ನಂತೆ. ಹಂಗಾಯ್ತು. ಕುರ್ಚಿ ಸಿಗೋ ಮುಂಚೆನೆ ಯಾರ ಜೊತೆ ಹೆಂಗ್ ವ್ಯವಹಾರ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಬಂದ್ ಕುಂತ್ಕೋಬೇಕು. ಡಿ ಸಿ ಸಾಹೇಬ್ರೆ, ನಡೀರಿ ಬರೋದ್ ಬಂದ್ ಬೀಳುತ್ತೆ, ಮೊದ್ಲು ಬೇಗ ತೆಗೀರ್ರಿ. ಸ್ವಾಮಿ, ಯಾರ್ರಿ ನೀವು? ಒಳಗಡೆ ಬರೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು ನಿಮ್ಗೆ? ಕುರ್ಚಿ ಬಿಟ್ಟ ಮೇಲೆ ಹೇಳಿ. ಇನ್ನೂ ಚಿಕ್ಕೇಜು, ರಕ್ತ ಬಿಸಿ ಇದ್ದೇ ಇರುತ್ತೆ. ಅದನ್ನ ಹಿಂಗೆಲ್ಲ ತೋರ್ಸ್ಕೋಬಾರ್ದು. ಅಲ್ಲ, ನೋಟಿಸ್ ಬಂದ್ ಜಸ್ಟ್ 15 ದಿನ ಅಷ್ಟೇ ಆಗಿದೆ ರೀ. ಅದನ್ನ ಎಂಕ್ವೈರಿ ಮಾಡ್ದಲೆ ಹೆಂಗ್ರಿ ಸೀಸ್ ಮಾಡ್ತೀರಾ ಹೇಳಿ? ಒಬ್ಬೊಬ್ಬ ಮೆಂಬರು 10 ಲಕ್ಷ ಕೊಟ್ಟು ಮೆಂಬರ್ಶಿಪ್ ತಗೊಂಡಿರ್ತಾರೆ. ಅವ್ರಿಗೆಲ್ಲ ಏನ್ ಆನ್ಸರ್ ಹೇಳೋದು? ಅದು ನಿಮ್ಮ ಹಣೆ ಬರ. ಏನ್ ಬೇಕಾದ್ರೆ ಆನ್ಸರ್ ಕೊಟ್ಕೊಳ್ಳಿ. ಮೊದಲು ನಾನು ಕೇಳಿ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲ ರೀ, ಒಬ್ಬೊಬ್ಬ ಮೆಂಬರ್ ಹತ್ರ 10 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದಾರಲ್ಲ, ಏನೋ ಅನಾಥಾಶ್ರಮ ನಡೆಸ್ತಾ ಇದ್ದೀರಾ ಅಥವಾ ಬಡವ್ರ ಮಕ್ಕಳು ಉದ್ದಾರಕ್ಕೆ ಚಾರಿಟಿ ನಡೆಸ್ತಾ? ಜಾಸ್ತಿ ಮಾತ್ಬೇಡ. ಇನ್ನೊಂದು ವಾರದಲ್ಲಿ ನಿನಗೆ ಡಾಕ್ಯುಮೆಂಟ್ಸ್ ಅಂದ್ರೆ ಡಾಕ್ಯುಮೆಂಟ್ಸು, ದುಡ್ಡು ಅಂದ್ರೆ ದುಡ್ಡು ತಂದು ಬಿಸಾಕ್ತೀನಿ. ನಡಿ ಮೊದಲು ಕ್ಲಬ್ಬಿನ ಬೀಗ ತೆಗಿ. ಎದಳ್ರಿ ಬಲ್ಲ. ಒಳಗಡೆ ಬರೋದು ಪರ್ಮಿಷನ್ ಯಾರು ಕೊಟ್ಟಿದ್ದೀನಿ? ಗೆಟ್ ಲಾಸ್ಟ್. ಸರ್, ಏನಾದ್ರೂ ಅವ್ರ ಮೇಲೆ ಕೈ ಮಾಡಬಾರ್ದಾಗಿತ್ತು ಸರ್. ಅವ್ನು MLA PA. ಹಿ ವಾಸ್ ರಾಂಗ್. ಒಬ್ಬ ಸರ್ಕಾರಿ ಅಧಿಕಾರಿ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ನಿಗೆ. ಆ ಗಾಲ್ಫ್ ಕಟ್ಟಿರೋ ಜಾಗ ನೋಡಿದಿರೇನ್ರಿ? ಮನೆ ಹಾಳ್ರು ಗೋಮಾಳನ ಗಾಲ್ಫ್ ಮಾಡ್ತಾರೆ, ಕೆರೆನ ಕಲ್ಯಾಣ ಮಂಟಪ ಮಾಡ್ತಾರೆ. ಏನ್ ಮಾಡಕ್ಕೋ ಹೆಸಲ್ಲ. ಹೌದು ಸರ್, ನೀವು ಹೇಳ್ದಂಗೆ ಅವ್ ಏನ್ ಮಾಡಕ್ಕೂ ಹೆಸರಲ್ಲ. ಅದಕ್ಕೆ ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು ಅಂತ ನಾ ಹೇಳಿದ್ದು. ನೋಡಿ, ಸರ್ಕಾರಿ ಜಾಗ ಉಳಿಸೋದಕ್ಕೋಸ್ಕರ ನಾನು ಜೈಲಿಗೆ ಹೋಗೋ ರೆಡಿ. ಐ ಫೈಟ್. ನಾನ್ ಬಾಯಿ ತುಂಬಾ ಬಡ್ಕೊಂಡೆ. ಜಿಲ್ಲೆಯಲ್ಲಿ ಯಾವ ಜಾತಿ ಮೆಜಾರಿಟಿಲಿ ಇರ್ತದೋ ಆ ಜಾತಿಯನ್ನೇ DC ಆಗಿರ್ಬೇಕು. ಹಂಗಾದಾಗ ಜಾತಿ ಅಭಿಮಾನ ಜಾಸ್ತಿ ಇರ್ತದೆ, ಕೆಲಸ ಕಾರ್ಯ ಎಲ್ಲ ನೆಟ್ಟಗಾಯ್ತದೆ ಅಂತ. ಯಾರನ್ನಾದ್ರೂ ನಮ್ ಜಾತಿಯವನ್ನೇ DC ಹಾಕಿಸ್ಕೊಡಿ ಅಂತ ಎಷ್ಟೆಲ್ಲ ಕೇಳ್ಕೊಂಡೆ ನಿಮ್ಮನ್ನ. ಈಗ ನೋಡಿ, ಊರ್ ತುಂಬಾ ನನ್ನ ಅಭಿಮಾನಿಗಳು ಹಾಕಿರೋ ಫ್ಲೆಕ್ಸಿನೆಲ್ಲ ಕಿತ್ತಾಕ್ಸೋನವನು. MLA ಅನ್ನೋ ಬೆಲೆ ಇದೆಯಾ? ನನ್ನ PA ಹೊಡೆದು ಕಳಿಸಿದಾರೆ ನೋಡ್ರಿ. ನಂಗೆ ಗೊತ್ತಿಲ್ಲ, ನೀವೇನಾದ್ರೂ ಮಾಡಿ. 24 ಗಂಟೆ ಅಷ್ಟೇ ನಿಮಗೆ ಟೈಮ್ ಇರೋದು. ಅಷ್ಟ್ರೊಳಗೆ ನೀವೇನಾದ್ರೂ ಮಾಡಿ, ಇಲ್ಲ ಅಂದ್ರೆ ನಾವೇನಾದ್ರೂ ಮಾಡ್ಬೇಕಾಗತ್ತೆ. ಆಮೇಲೆ ಹೀಗಾಯ್ತು ಹಾಗಾಯ್ತು ಅಂತ ರಾಗ ತೆಗಿಬೇಡಿ, ಮೊದಲೇ ಹೇಳ್ತಾ ಇದ್ದೀನಿ. ಸರ್, ಈಗಲೇ ನಿಮ್ಮನ್ನ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಸ್ಪೆಷಲ್ ಕಮಿಷನರ್ ಆಗಿ. ಯು ಹ್ಯಾವ್ ಟು ಮೂವ್ ಫ್ರಮ್ ಯುವರ್ ಪ್ರೆಸೆಂಟ್ ಪ್ಲೇಸ್ ಇಮಿಡಿಯೇಟ್ಲಿ. ಬಟ್ ವೈ ಸರ್? ಸರ್, ನಾನು ಈಗಷ್ಟೇ ಕೋಲಾರನ ಒಂದು ಗ್ರಿಪ್ಪಿಗೆ ತಗೋತಾ ಇದ್ದೀನಿ. ನಾನು ಮಾಡಬೇಕಾಗಿರೋ ಕೆಲಸಗಳು ಸಾಕಷ್ಟಿದಾವೆ ಸರ್. ಅವನ್ನೆಲ್ಲ ಪೆಂಡಿಂಗ್ ಉಳಿಸಿ ಹೇಗೆ ಸರ್ ಹೋಗೋದು? ಪೆಂಡಿಂಗ್ ಇರೋ ಕೆಲಸನ ಬರೋ DC ನೋಡ್ಕೋತಾರೆ. ನೋಡಿ ಸುಭಾಷ್, ನನಗೂ 30 ವರ್ಷ ಸರ್ವಿಸ್ ಆಯ್ತು. ಇಂಥದೆಲ್ಲ ಫೇಸ್ ಮಾಡಿದ್ದೀನಿ ನನ್ನ ಸರ್ವಿಸಲ್ಲಿ. ಬೆತ್ತಲೆ ರಾಜ್ಯದಲ್ಲಿ ಬಟ್ಟೆ ಹಾಕೊಂಡಿರೋರೇ ಹುಚ್ಚು. ಭ್ರಷ್ಟ ವ್ಯವಸ್ಥೆಯಲ್ಲಿ ಆನೆಸ್ಟ್ ಆಗಿ ಕೆಲಸ ಮಾಡ್ತೇನೆ ಅಂತ ಡಿಸೈಡ್ ಮಾಡಿದ ಮೇಲೆ ಇಂಥದೆಲ್ಲ ಫೇಸ್ ಮಾಡಬೇಕು. ಕೂಲ ತಗೊಳ್ಳಿ. ಓಕೆ ಸರ್, ನನಗೇನು ಬೇಜಾರಿಲ್ಲ. ನೀವು ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿ ಹೋಗ್ತೀನಿ. ಬಟ್ ಒಂದು ರಿಕ್ವೆಸ್ಟ್, ನನಗೊಂದು 10 days ಲೀವ್ ಬೇಕು. ಅದಾದ್ಮೇಲೆ ಬಂದು ಡ್ಯೂಟಿ ಜಾಯ್ನ್ ಆಗ್ತೀನಿ. ಓಕೆ, ಶ್ಯೂರ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಹೋಗ್ಬಿಡಿ ಸರ್, ದಯವಿಟ್ಟು. ಪ್ಲೀಸ್ ಸರ್, ಹೋಗ್ಬೇಡಿ. ನಿಮ್ಮಿಷ್ಟು ಜನರ ಪ್ರೀತಿ ಸಿಕ್ಕಿದೆಯಲ್ಲ, ಸಾಕಲ್ವಾ? ನಾನೆಲ್ಲೇ ಹೋದ್ರೂ ನಿಮ್ ತರದವ್ರಿಗೋಸ್ಕರನೇ ಕೆಲಸ ಮಾಡ್ತೀನಿ. ಮತ್ತೆ ಅದೃಷ್ಟ ಇದ್ರೆ ಇದೇ ಕೋಲಾರಕ್ಕೆ ಪುನಃ ಬರ್ತೀನಿ. ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ನನ್ನೊಬ್ಬನ ಕೈಯಲ್ಲೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಬೋದು. ಶೂರ್ ಸರ್. ಅಲ್ವಾ? ಎಸ್ ಸರ್, ಡೆಫಿನೆಟ್ಲಿ. ನೋಡೋಣ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೇದು ಮಾಡಕ್ಕೆ ಟ್ರೈ ಮಾಡೋಣ. ಶೂರ್ ಸರ್. ಎಸ್. ಥ್ಯಾಂಕ್ ಯು ಸೊ ಮಚ್. ಎನಿವೇಸ್, ಲಾಸ್ಟ್ 2 weeks ಫೈಲ್ಸ್ ಎಲ್ಲ ಅನಲೈಸ್ ಆಗಿದೆ. ಬೈ ದ ವೇ ಆಫೀಸರ್ಸ್, ನಾಳೆ ಒಂದು ಇಂಪಾರ್ಟೆಂಟ್ ರೈಡ್ ಇದೆ. ಎಲ್ಲರೂ ರೆಡಿ ಆಗಿ. ಓಕೆ ಸರ್. ಎಲ್ಲಿ ಸರ್? ಹಾಂಗ್ಕಾಂಗ್ ಬಜಾರಲ್ಲಿ. CD DVD ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಬಿಟ್ಟು ಅಲ್ಲೇನಿದೆ ಸರ್? ಏನಿದೆ ನಾಳೆ ಗೊತ್ತಾಗುತ್ತೆ. ರೆಡಿ ಇರಿ. ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಹಾಂಗ್ಕಾಂಗ್ ಬಜಾರ್ ಅಂದ್ರೆ ಹೌದಲ್ಲ ನೀವೆಲ್ಲ ನಿಂತಿರಿ ಕಮಾನ್ ಆಫೀಸರ್ ಬನ್ನಿ ತಗೊಂಬನ್ನಿ. ಹಲೋ ಎಲ್ಲರೂ ಸ್ಟಾಪ್ ಮಾಡಿ ಸ್ಟಾಪ್ ಟ್ಯಾಕ್ಸ್ ಇನ್ಸ್ಪೆಕ್ಷನ್ ಇದು ಬನ್ನಿರಲಿ ಎಲ್ಲರೂ ತೆಗೀರಿ ಓಕೆ ಸರ್. ಹಲೋ ಫೋನ್ ಕಟ್ ಮಾಡಿದೆ ಬಡವಿ ಫೋನು ಬನ್ನಿರಲಿ ರವಿ ಆರ್ ಟಿ ಸಿ ತುಳಿ ಆ ಫೈಲಲ್ಲಿ ಎತ್ತಿಡಿ ಆ ಸಿಸ್ಟಮ್ ಚೆಕ್ ಮಾಡಿ. ಸರ್ ಏನ್ರಿ ತಪ್ಪು ತಿಳ್ಕೊಬೇಡಿ, ನಾನು ಯಾಕೆ ಹಂಗೆ ಹೇಳಿದೆ ಅಂದರೆ ಹಾಂಗ್ಕಾಂಗ್ ಬಜಾರ್ ಹತ್ರ ಹೋದರೆ ಸಾಬ್ರು ತಿನ್ನೋ ಪವರ್ಫುಲ್ ಖರ್ಜೂರ ತಗೊಂಬನ್ನಿ ಅಂತ ನನ್ನ ಹೆಂಡತಿ ಹೇಳಿದ್ಲು. ಅದಕ್ಕೆ ಬುದ್ಧಿ ಇದೆಯೇನ್ರಿ ನಿಮ್ಗೆ? ರೈಡ್ ಅಂದ್ರೆ ಕಾನ್ಫಿಡೆನ್ಷಿಯಲ್, ಅದನ್ನೆಲ್ಲ ಹೆಂಡತಿಗೆ ಹೇಳ್ತಿರಲ್ಲ ನಾನ್ ಸನ್ಸ್. ನಡೀರಿ. Karen, pleasure doing business with you you guys. too. Once the money's in, the land is not a problem. Any plans of visiting New York anytime soon, will In you? about 2 weeks, let's close the deal and figure it out. Yeah. Excuse me. Hello. ಸರ್ ಶರ್ಮಾ ಫ್ರಮ್ ಅಲೆಕ್ಸಾಂಡ್ರಿಯಾ ಬಿಲ್ಡರ್ಸ್. ನಮ್ಮ ಆಫೀಸ್ ರೇಡ್ ಮಾಡಿದ್ದಾರೆ. ಯಾರು? ಆ ಹೊಸ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. Don't worry. I'll take care of it. Is there a problem? No, everything's fine. I'll see you in New York in 2 weeks. Okay. All right. You guys All have a right. safe flight. Thank okay? you. Yep. ಯಾಕೆ ಇದೆಲ್ಲ ಅಪ್ಡೇಟ್ ಮಾಡಿಲ್ಲ? ಆ ಫೈಲ್ಗಳೆಲ್ಲ ತೆಗೀರಿ. ಮಾದೇಶ್ ಎಲ್ಲ ಕ್ಯಾಬಿನೆಟ್ ತೆಗ್ಸಿ, ಇದನ್ನೆಲ್ಲ ಚೆಕ್ ಮಾಡಿ ಒಂದು ಬಿಡಬೇಡಿ. ಹೊರಗಡೆ ತೆಗ್ಸಿ. ಕಮಾನ್ ಫಾಸ್ಟ್. ಹಾಕಿ ತಗೊಳ್ಳಿ. ತಗೊಂಬನ್ನಿ. ಮಾದೇಶ್ ವಾರಂಟ್ ನಿಮ್ಗೆ ಕಳಿಸ್ತೀನಿ. ಬಂದ್ರೆ ರವಿ ಇವಾಗ ಕಬೋರ್ಡ್ ಚೆಕ್ ಮಾಡ್ಕೊಳ್ಳಿ. ಮಾದೇಶ್ ನೀವು ಈ ಕಡೆ ಸರ್ಚ್ ಮಾಡ್ತೀನಿ. ಹಲೋ ಲಾಸ್ಟ್ ಇಯರ್ ಫೈಲ್ ಮಾಡಿ. ಮೇಡಮ್ ವಾರಂಟ್ ಇಟ್ಕೊಂಡ್ಬಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಗಿರೋದು ನಿಮ್ಮ ಡ್ಯೂಟಿ. ಆಫೀಸಿಂದ ಯಾವ ಕಡೆ ಮೇಲೆ ಹೋಗಿ ಚೆಕ್ ಮಾಡಿ. ಹಲೋ ಅದರೊಳಗಡೆ ಇದೆಲ್ಲ ತೆಗೀರಿ. Without our MD permission, we can't do that, sir. ರೀ ಹೇಳಿದಷ್ಟು ಮಾಡ್ರಿ. ತೆಗೀರಿ ಅದನ್ನ. No, sir. Give sir. Let me call him, sir. ಹೇಳಿದ ಅರ್ಥ ಆಗ್ತಾ ಇಲ್ಲ. ಕೊಡ್ರಿ ಇದನ್ನ. ಕೊಡ್ರಿ ಫೋನು. Sir, give it. ಮಾದೇಶ್ ತಗೊಂಡೋಗಿ ಎಲ್ಲ ಸೀಸ್ ಮಾಡಿ ಟ್ರಂಕ್ ಹಾಕಿ. ನೋಡಿ ಚೆಕ್ ಮಾಡಿ. ಡೇಟ್ಸ್ ನೋಡಿ. ಸರ್ ಬಿಲ್ ನಂಬರ್ ಸ್ಲಿಪ್ ಮಾಡಿದ್ದಾರೆ ಸರ್. ಬೇಡ ಬಿಡಿ ಇದೇನು ಬೇಡ. ಬನ್ನಿ ಎಲ್ಲರೂ ಫೋನ್ ಸೈಲೆಂಟ್ ಹಾಕೊಳ್ಳಿ. ಯಾರು ಬಂದ್ರು ಹೊರಡೆ ಬನ್ನಿ. ಓಕೆ. ಹಾಯ್ ಎವ್ರಿವನ್, ದಿಸ್ ಇಸ್ ಕಮರ್ಷಿಯಲ್ ಟ್ಯಾಕ್ಸ್ ಟೀಮ್. ನಿಮ್ಮ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡಿ ದಯವಿಟ್ಟು ಕೋಆಪರೇಟ್ ಮಾಡಿ. ನಾವೇನಿಂದ ಶುರು ಮಾಡಿ. ನಾನು ಹೈಯರ್ ಆಫೀಸರ್ಸಿಂದ ಚೀಫ್ ಸೆಕ್ರೆಟರಿವರೆಗೂ ಎಲ್ಲರ ಕೈಲೂ ಫೋನ್ ಮಾಡಿಸಿದ್ದೀನಿ. ಅವ್ನು ಯಾವುದೇ ಇನ್ಫ್ಲುಯೆನ್ಸ್ಗೂ ಬಗ್ತಾ ಇಲ್ಲ. ಬಿಲ್ಡರ್ಸ್ ಬೇರೆ ತುಂಬ ಪ್ರೆಷರ್ ಮಾಡ್ತಿದ್ದಾರೆ. ನನಗೆ ಏನು ಮಾಡೋದಂತಾನೆ ತೋಚ್ತಾ ಇಲ್ಲ. CM ಹತ್ರ ಮಾತಾಡಿ ಡ್ಯಾಮೇಜ್ ಕಂಟ್ರೋಲ್ ಟ್ರೈ ಮಾಡ್ತೀನಿ. ಸ್ವಲ್ಪ ಕೂಲ್. ಮ್ಯಾನೇಜರ್ ರೀ, ನಾನೇ ಟೆನ್ಷನ್ ಇದ್ದೀನಿ ರೀ. ಸಂಜೆ ಆಫೀಸ್ ಕಡೆ ಬರ್ತೀನಿ, ಫೋನ್ ಇಡ್ರಿ. ಇಲ್ಲ ಸರ್, ಈಗಲೇ ಬರಬೇಕು. ರೀ ಹೇಳಿದ್ರೆ ಅರ್ಥ ಆಗಲ್ವಾ? ಸರ್ ನಮ್ಮ ಆಫೀಸ್ನ ರೈಡ್ ಮಾಡಿದ್ದಾರೆ. ವಾಟ್? ಡ್ಯಾಮ್ ಇಟ್. ಫೈನಲ್ ಆಗಿ ನಮ್ಮ ಆಫೀಸ್ನೇ ರೈಡ್ ಮಾಡಿಸಿದ್ರೆ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಬರ್ಬೇಕಾ? ಬೇಡಪ್ಪ. ಓಕೆ. ए, उन लोगों को अंदर क्यों जाने दिया? हमने मना किया था सर. तुम लोग क्यों छोड़े? रोका था सर, नहीं सुना. ಸರ್ ಎಲ್ಲ ಹೋಗ್ತಾ ಇದ್ದೀರಾ? ನನ್ನ ಆಫೀಸ್ಗೆ. ಸಾಹೇಬ್ರು ಯಾರನ್ನ ಯಾವನ್ರಿ ಅವ್ನು ಸಾಹೇಬ? ನನ್ನ ಆಫೀಸಲ್ಲಿ ನನ್ನೇ ಬಿಡ್ಬೇಡ ಅಂತ ಹೇಳ್ದವನು. ನಾನು ಯಾರನ್ನ ಗೊತ್ತಾ ಅವನಿಗೆ? ನೀವು ಯಾರಾದ್ರೆ ನಮ್ಗೇನು ಸರ್? ರೈಡ್ ನಡೀತಾ ಇದೆ, ಒಳಗಡೆ ಬಿಡಕ್ಕಾಗಲ್ಲ. ಪ್ಲೀಸ್ ಕೋಆಪರೇಟ್. ರೀ ಫಾರೂಕ್, ಅಸೋಸಿಯೇಷನ್ ಮೀಟಿಂಗ್ ಅರೇಂಜ್ ಮಾಡ್ರಿ ಇಮಿಡಿಯೇಟ್ ಆಗಿ. ಎಲ್ಲರೂ ಬರಕ್ ಹೇಳಿ. सर आइए. आइए सर. ठीक है. ಓಕೆ.
ಮಾತು ಹೇಳಿದಕ್ಕೆ 1500 ಕೋಟಿ ವೈಟ್ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಈಗ ಕೆರೆ ಜಾಗ ಅಂತ ಕೊಯ್ರಿ ಹಾಕಿದ್ದೆ. ಅದೇನಾದ್ರೂ ಕನ್ಫರ್ಮ್ ಆಯ್ತು ಅಂದ್ರೆ ನಾನು ಮುಳುಗೋಗ್ತೀನಿ. 1450 ಲಕ್ಸುರಿ ಫ್ಲಾಟ್ಸ್ಗಳು ರೆಡಿ ಆಗಿವೆ. ಅಡ್ವಾನ್ಸ್ ತಗೊಂಡಿದ್ದೀನಿ, ಪೊಸಿಷನ್ ಕೊಡಬೇಕು, ಎಲ್ಲ ವೈಟಲ್ಲೇ ಮಾಡಬೇಕು ಅಂದ್ರೆ ಹೇಗಾಗುತ್ತೆ? हो सकता है ये जमीन मिलिट्री वालों की हो, वो नहीं पूछते तो ये कौन होते हैं पूछने वाले? ನೋಡಿ, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ನು ನೆಕ್ಸ್ಟ್ ಒಂದು ದೊಡ್ಡ ರೇಟ್ಗೆ ಪ್ಲಾನ್ ಮಾಡಿದ್ದಾನೆ. What will happen to businessmen and politicians? Either we have to go to jail or we have to go abroad. ಅವ್ನು ಸೀಸ್ ಮಾಡ್ಕೊಂಡು ತಗೊಂಡೋಗಿರೋ ಫೈಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೂ ಗೊತ್ತಿರ್ಬೇಕು. ನೀವೇನಾದ್ರೂ ಮಾಡಿ ನಮಗ ಆ ಫೈಲ್ಸ್ ವಾಪಸ್ ಬೇಕು. ಮತ್ತೆ ಅವ್ನು ನಮ್ ವೇಯಿಂದ ಔಟ್ ಆಗ್ಬೇಕು. ಇದಕ್ಕೇನ್ ಫಂಡಿಂಗ್ ಬೇಕೋ ಅದನ್ನ ನಾವು ಮಾಡ್ತೀವಿ. ಅದು ಇವಾಗಲೇ ಕ್ಲಿಯರ್ ಆಗ್ಬೇಕು. ಐ ಅಂಡರ್ಸ್ಟ್ಯಾಂಡ್. ಬಿಲ್ಡರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು. ನನ್ನ ಆಫೀಸಲ್ಲಿ ನನ್ನೇ ಹೊರಗೆ ನಿಲ್ಸಿದಾನೆ. ಎಷ್ಟು ಅಧಿಕಾರದ ಮದ ಇರ್ಬೇಕು ಅವನಿಗೆ. 1000 ಕೋಟಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತೀವಿ. ಯಾವನೋ ಜುಜ್ಬಿ ಆಫೀಸರ್ ಬಂದು ನಮ್ಗೆ ಟಾರ್ಚರ್ ಮಾಡ್ತಾನೆ. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಹಲೋ. ಏನೋ ಗಾಂಡು, ನೀನೇನ್ ಗಾಂಧಿನೋ ಅಂಬೇಡ್ಕರ್ ದೇಶ ಉದ್ಧಾರ ಮಾಡಕ್ಕೆ? ಹೇಳೋದ್ ಕೇಳ. ಪೊಲಿಟಿಷಿಯನ್ ಇಂದ ಆಫೀಸರ್ಸ್ ತನಕ ಸರ್ಕಾರನೇ ಲೂಟಿ ಹೊಡಿತಾ ಇದ್ದಾರೆ. ನೀನೊಬ್ಬ ಏನೋ ಸಾಚ. ಸರ್ಕಾರನ ಪಕ್ಷಗಳನ್ನ ಸಾಕ್ತಾ ಇರೋದೇ ಬಿಲ್ಡರ್ಸ್. ಅವ್ರ ತಂಟೆಗೇನಾದ್ರೂ ಬಂದ್ರೆ ಚೆನ್ನಾಗಿರಲ್ಲ. ರೈಡು ಗೀಡು ಎಲ್ಲ ಕಟ್ಟಿಟ್ಬಿಟ್ಟು ನಿಂಗೆ ಏನ್ ಬೇಕೋ ಅದನ್ನ ಇಸ್ಕೊಂಡು ಸೈಲೆಂಟ್ ಆಗಿದ್ಬಿಡು. ಬದುಕೊಂತೀಯ. ಚಂದ್ರು ಅವರೇ. ಎಸ್ ಸರ್. ಆಫೀಸ್ಗೆಲ್ಲ CCTV ಎಕ್ಸ್ಟೆಂಡ್ ಮಾಡಿಸ್ಬೇಕು. ಯಾವ್ದಾರ ಒಳ್ಳೆ ಏಜೆನ್ಸಿ ಇದ್ರೆ ಕರ್ಸಿ. ಶೂರ್ ಸರ್, ಕರ್ಸ್ತೀನಿ. ಸರ್ ಇದಲ್ದೇನೆ ಇದು 360 ಡಿಗ್ರಿ ಕ್ಯಾಮ್ರಾ ಸರ್. ಇದು ಲೋ ಲೈಟಲ್ಲೂ ನಿಮಗೆ ಒಳ್ಳೆ ಇಮೇಜಸ್ ಕ್ಯಾಪ್ಚರ್ ಮಾಡುತ್ತೆ. ಓಕೆ, ಇದು ನಮ್ಮ ಆಫೀಸ್ ಬೇಕು. ಎಷ್ಟು ನಂಬರ್ ಬೇಕು ಅಂತ ಹೇಳಿ ಸರ್. ಆಫೀಸ್ ಆರ್ಡರ್ ಹಾಕ್ಸಿ. ಈ CCTV ಬಿಟ್ಟು ಮನೆಗಳಿಗೆ ಸೆಕ್ಯೂರಿಟಿಗೆ ಹೊಸ ತರ ಅಡ್ವಾನ್ಸ್ಡ್ ಆಗಿರೋ ಟೆಕ್ನಾಲಜಿ ಏನಾರು ಇದೆ ಸರ್. ಹೊಸದಾಗಿ ಒಂದು ಡೋರ್ ಲಾಕರ್ ಬಂದಿದೆ. ಇದರಲ್ಲಿ 2 ಕೀ ಇರುತ್ತೆ. ಈ 2 ಕೀ ಬಿಟ್ಟು ಬೇರೆ ಯಾವ ಮೆಟಲ್ ಇದ್ರೊಳಗಡೆ ಎಂಟ್ರಿ ಆದ್ರೂ ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಸರ್. ಎಲ್ಲ ಸೆಟ್ ಮಾಡಿದ್ದೀನಿ. ಮೊಬೈಲಿಗೆ ಮೆಸೇಜ್ ಬಂದ ತಕ್ಷಣ ನೀವು ಕಂಟ್ರೋಲಿಗೆ ತಗೊಬಹುದು ಸರ್. ಫಿಕ್ಸ್ ಮಾಡಿ. ಹೇಳ್ದಷ್ಟೇ ಮಾಡಬೇಕು. ಸ್ವಂತ ಬುದ್ಧಿ ಓಡಿಸೋದು, ಎಕ್ಸ್ಟ್ರಾ ಕೆಲಸಕ್ಕೆ ಏನಾದರೂ ಕೈ ಹಾಕಿದ್ರೆ ಜೈಲಿಂದ ಎಸ್ಕೇಪ್ ಆಗ್ತಿದ್ದ. ಅದಕ್ಕೆ ಎನ್ಕೌಂಟರ್ ಮಾಡಿದ್ವಿ ಅಂತ ಕಾಡು ಹೆಣ ಮಾಡಿ ಬಿಸಾಕ್ತೀವಿ. ಅರ್ಥ ಆಯ್ತಾ? ಇನ್ಮೇಲೆ ನಂಬಿಕೆ ಇಟ್ಟು ಈ ಕೆಲಸ ವಹಿಸ್ತಾ ಇದ್ದೀನಿ ಸರ್. ವಿಷಯ ಎಲ್ಲೂ ಲೀಕ್ ಔಟ್ ಆಗಬಾರ್ದು. ಓಕೆ ಸರ್. ಲೊಕೇಶನ್ ತೋರಿಸಿ, ಆಮೇಲೆ ಸೆಕ್ಯೂರಿಟಿ ರೂಮ್ಗೆಲ್ಲ ಆಕ್ಸೆಸ್ ಕೊಡಿಸಿ. 2 ಡೇಸಲ್ಲಿ ಎಲ್ಲ ಆಕ್ಟಿವಿಟೀಸ್ ಮೇಲೂ ಕಂಟ್ರೋಲ್ ತೊಗೊತೀನಿ ಸರ್. ಇಟ್ ಹ್ಯಾಸ್ ಟು ಬಿ ಹೈಲಿ ಕಾನ್ಫಿಡೆನ್ಷಿಯಲ್. ಶೋರ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಬಿ ಕೇರ್ಫುಲ್. ಯಾ. ಹುಷಾರು. ಶೂ ಸರ್, ನೀನು ಕಣ್ ತಪ್ಪಿಸಿ ಒಂದು ಸಣ್ಣ ಪೇಪರ್ ಕೂಡ ಆಚೆ ಹೋಗಬಾರ್ದು. ಓಕೆ ಸರ್. ಆ 3 ಜನ ಆಮೇಲೆ ಇರ್ತಾರೆ. ಕೆಲಸ ಮುಗಿಯೋವರೆಗೂ ಯಾರು ಆಚೆ ಬರೋ ಹಾಗಿಲ್ಲ. ನೀನೇ ಹೊರಗಡೆ ಹೋಗ್ಬೇಕು ಅಂದ್ರೂ ಮನೆ ಬೀಗ ಹಾಕೊಂಡೇ ಹೋಗ್ಬೇಕು. ಅಲ್ಲೇನೇ ಹೆಚ್ಚು ಕಡಿಮೆ ಆದರೂ ನಿನ್ನ ತಲೆನೇ ಉರುಳೋದು. ಹುಷಾರು. ಡೋಂಟ್ ವರಿ ಸರ್, ಬಿಲೀವ್ ಮಿ. ಬರ್ರಿ 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 ಬರ್ರಿ, ಲಘು ಬರ್ರಿ. ನೀವು ಈ ಕಡೆ ಬರ್ರಿ. ಬಾ ಮಮ್ಮ. Lift is going down. Uncle, lift is going up. ತಲಹರಟೆ ಮಾಡಂಗಿಲ್ಲ. ನನಗಿಸ್ತಾರ ಬೀಳುತ್ತವೆ. ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ ನೀನು. ಇಸ್ತ್ರಿ ಎಲ್ಲ ಹಾಳಾಯ್ತು. ಒಂದಿರೋ ಕೆಲಸ ಬಿಟ್ಟು ಬೇರೆ ಏನು ಮಾಡಂಗಿಲ್ಲ. ಎಸ್ ಕ್ಯಾಪ್ಟನ್.
ಸರ್ ಅದೇ ಸೆಕ್ಯೂರಿಟಿ ಕ್ಯಾಬಿನ್ಗೆ ಹೋಗ್ಬೇಕಿತ್ತು. ಗುರು ಫ್ರಿಡ್ಜ್ ಇಲ್ವಾ ಇಲ್ಲಿ? ನಾನು ಆಕ್ಚುಲಿ ಡ್ರಿಂಕ್ಸ್ ಮಾಡೋದು ಕೋಲ್ಡ್ ಅಲ್ಲೇ. ಏಯ್ ಹೋಗಲ್ಲಿ ಕೂತ್ಕೋ. ಮಾಮು ಕೇರ್ಫುಲ್. ಹೇಳಿ. ನಾನು V2 ಸಾಫ್ಟೆಕ್ ಇಂದ ಬಂದಿದ್ದೀನಿ. ಶೆಟ್ಟಿ ಅವ್ರು ಎಲ್ಲಿ? ಶೆಟ್ಟಿ ಅವ್ರು ಸೆಕೆಂಡ್ ಶೂಟ್ ಬರ್ತಾರೆ. ಓ, ಅವರು ಸಿಸ್ಟಮ್ ಹ್ಯಾಂಗ್ ಆಗಿದೆ ಅಂತ ಫೋನ್ ಮಾಡಿದ್ರು. ಚೆಕ್ ಮಾಡ್ಲಾ? ಸರಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. यहाँ कल क्या हो किसने जाना. ಆಯ್ತಾ? ಅರೆ ಉಳ್ಳರೆ ಉಳ್ಳರೆ ಹೂ ಉಳ್ಳರೆ ಉಳ್ಳರೆ ಹೂ. ಮಾಮು ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಸರಿ ಸರ್. ಏನಾದರೂ ವಿಷಯ ಆದರೂ ಫೋನ್ ಮಾಡಿ. ನಾನು ವಾಪಸ್ ಬರೋವರೆಗೂ ಯಾರೋ ಆಚೆ ಹೋಗೋ ಆಗಿಲ್ಲ. ಬೇಗ ಹಾಕೊಂಡು ಹೋಗಿರ್ತೀನಿ. ಸರಿನಾ? ಬರ್ತಾ ಊಟ ತರ್ತಾ. ಓಕೆ ಸರ್. ಎಂತೆಂತ ಬೀಗ ಹೊಡೆದಿಲ್ಲ ನಾವು. ನಮ್ಮನ್ನು ಕೂಡಾಕಿ ಬೀಗ ಹಾಕೊಂಡು ಹೋಗ್ತಾನಂತ ಅವನು. ಹ್ಯಾಂಗ್ ಬೀಗ ಬೀಗದಾನಂತ ನೋಡು ನೀನು. ತುಂಬಾ ತಲೆ ಉಪಯೋಗಿಸಿದ್ರೆ ಎನ್ಕೌಂಟರ್, ಜ್ಞಾಪಕ ಇರಲಿ. ಏಯ್ ನಾಲ್ಕಣ್ಣು ಮುಚ್ಕೊಂಡು ನಿನ್ ಕೆಲಸ ನೋಡು. ಗಲ್ಲಿಗೆ ಎದಿರ್ಲಿಲ್ಲ ನಾವು, ಇವನ್ ಎನ್ಕೌಂಟರ್ಗೆ ಎದುರ್ಕತ್ತೀವ. ಏಯ್ ಚೋಂಗ, ನಿನ್ನಂಗ ರಾತ್ರಿ ಕಣ್ಬಿಡು ಗೂಬೆ ಅಲ್ಲ ನಾವು. ಹಾಡ್ ಹಗಲೊತ್ತ ಹಾರ್ಯಾಡೋ ಹದ್ದುಗಳು. ಬಾಮಮ್ಮ. ಏಯ್ ಆಡ ಆಟ ಮುಗಿಸ್ಕೊಂಡು ಆಮೇಲೆ ನೋಡೋಣ. ಮಮ್ಮು ಹಾಕೋ. ಸೊಕ್ಕು ಬಿಡು. ಹಾಯ್. ಹಾಯ್. ಸಾರಿ ಫಾರ್ ದ ಡಿಲೇ. ಓಕೆ. ಆಮೇಲೆ ಹೇಗಿದೆ ನಿಮ್ಮ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್? ಓಕೆ, ಬಟ್ ಸುಧಾರಿಸೋದು ತುಂಬಾ ಇದೆ. ಪಬ್ಲಿಕ್ ಸರ್ವಿಸ್ ಅಂದ್ರೆ ಸಮಾಜನ ತೊಳೆಯೋ ಕೆಲಸ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಎಷ್ಟೇ ತೊಳೆದ್ರು ಗಲೀಜಾಗೋ ಡಿಪಾರ್ಟ್ಮೆಂಟ್ ಇವು. ಲೆಟ್ಸ್ ಟ್ರೈ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಅಂದಾಗೆ ಟಿವಿಲಿ ಪೇಪರಲ್ಲಿ ನೀನ್ ರೈಟ್ಸ್ ಬಗ್ಗೆ ನೋಡ್ದೆ, ತುಂಬಾ ಥ್ರೆಟನ್ ಇದೆ ಅಂತ ಕೂಡ ಹೇಳ್ತಾ ಇದ್ರು. ನೀನ್ ಕಾಲೇಜ್ ಡೇಸ್ ಇಂದಾನು ಅಷ್ಟೇ ಎಲ್ಲಾ ವಿಷಯನ ಪರ್ಸನಲ್ ಆಗಿ ತಗೋತೀಯ. ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡು. ಅದ್ ಬಿಡು, ನಾಳಿದ್ದು ನಾನು ಊರಿಗೆ ಹೋಗ್ತಾ ಇದೀನಿ. ಓ. ಅಪ್ಪ ಎಲ್ಲಾ ಜಮೀನ್ ಪತ್ರಕ್ಕೂ ಸೈನ್ ಮಾಡಿಟ್ಟಿರ್ತಾರೆ. ನೀನೊಂಚೂರು ಲೋನ್ ರೆಡಿ ಮಾಡು. ಲೋನ್ ಬಗ್ಗೆ ನಾನು ಅರೇಂಜ್ ಮಾಡ್ತೀನಿ. ಅಂದಾಗೆ ಹೇಗ್ ನಡೀತಿದೆ ಕ್ಲಾಸಸ್? ವೆಲ್, ತುಂಬಾ ಪೊಟೆನ್ಶಿಯಲ್ ಇರೋ ಸ್ಟೂಡೆಂಟ್ಸ್ ಇದ್ದಾರೆ. ಆದ್ರೆ ಮನಿ ಪ್ರಾಬ್ಲಮ್ ಇಂದ ಅರ್ಧಕ್ಕೆ ಎಜುಕೇಶನ್ ನಿಲ್ಲಿಸ್ತಾರೇನೋ ಅಂತ ಅನಿಸ್ತಾ ಇದೆ. ಸೊ ಆದಷ್ಟು ಬೇಗ ನೀನ್ ಲೋನ್ ಅರೇಂಜ್ ಮಾಡಿದ್ರೆ ಅಂತವ್ರಿಗೆ ಹೆಲ್ಪ್ ಆಗುತ್ತೆ. ಡೋಂಟ್ ವರಿ ಸುಭಾಷ್, ಲೋನ್ ನಾನು ಅರೇಂಜ್ ಮಾಡ್ತೀನಿ ಬಿಡು. ಥ್ಯಾಂಕ್ ಯು ರೂಪಾ. ಕ್ಯಾಪ್ಟನ್ ಆಗಿದ್ರ ಕದಾ ತೆಗೆದು ಒಳಗ್ ಬರ್ತಿದ್ರು. ನನಗೇನೋ ಡೌಟ್ ಕಣ. ನನಗೂ ಯಾಕೋ ಎಡಗನ್ ಹಾರಕತ್ತೈತ್ ಮಾಮು. ಎನ್ಕೌಂಟರ್ಗೆ ಹೆದರ್ದೇ ಇರೋರು ಕಾಲಿಂಗ್ ಬೆಲ್ಗೆ ಹೆದರ್ತಿದ್ದೀರಾ? ಏನ್ ಅಣಗಿಸ್ತಾ ಇದೀಯಾ? ಇಲ್ಲ, ಜ್ಞಾಪಿಸ್ದೆ ಅಷ್ಟೇ. ನೋಡೋಣ ಬಾ. ಏಯ್ ಬಿಡು. ಯಾರು? ತಾತ ಪ್ರಸಾದ. ನಾ ಕೇಳಿದ್ನಾ? ಅಲ್ಲ ತಾತ, ಪ್ರಸಾದ. ನೋಡು, ಈ ಪ್ರಸಾದ, ತೀರ್ಥಯಾತ್ರೆ ಇದೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ. ನೋಡು, ದೇವ್ರು ದಿಂಡ್ರು ಅಂತ ದಂಡ ಹೊಡ್ಕೊಂಡು ಹುಂಡಿ ಒಳಗೆ ಕಂತೆ ಹಣ ಹಾಕೋರೆಲ್ಲ ತಪ್ಪು ಮಾಡಿರೋರು, ಪಾಪಿಗಳು. ನಾನು ಪಾಪಿನೂ ಅಲ್ಲ, ತಪ್ಪು ಮಾಡಿಲ್ಲ. ಈ ಪ್ರಸಾದನೂ ಬೇಕಾಗಿಲ್ಲ. ಹೋಗ್ ಹೋಗ್. ಬಾರಿ ಘಾಟಿ ಅದ ನೀ ಮುದುಕ. ಸವಾಸನ ಅಲ್ಲಿ ಒಂದು. ಸುಮಾ, ಇವತ್ತು ಆಫೀಸ್ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು. ಹೌದಾ? ಯಾಕೆ? ಆ ಲೋನ್ಗೆ ಅಪ್ಲೈ ಮಾಡಿದ್ನಲ್ಲ,
ಆ ಡಾಕ್ಯುಮೆಂಟ್ಸ್ ಎಲ್ಲ ತರಬೇಕು. ಆಮೇಲೆ ನೀನ್ ಒಬ್ಬಳಿಗೆ ಬೇಜಾರಾಗುತ್ತೆ, ಅಪ್ಪನ ಜೊತೆ ಇಲ್ಲೇ ಇದ್ಬಿಡು. ನಾಳೆ ನಾನು ಊರಿಂದ ಬಂದ್ಮೇಲೆ ಇಬ್ರು ಫ್ಲಾಟ್ಗೆ ಹೋಗೋಣ. ಬರಲಾ? ಬಾಬಾ ಬಾಯ್. ಹಾಯ್ ಪಾಪ. ಬಾ. ಓಹೋ ಹೋ ಹೋ ಹಾಯ್. ಹಲೋ ಹಲೋ, ಯಾಕೆ ಇಷ್ಟೊಂದು ರೋಷ? ಬರ್ಲಾ? ಬಾಯ್ ಬಾಯ್. ಬಾಯ್ ಬಾಯ್. ಅಲ್ಲಿ ನೋಡು ಬಾಯ್ ಬಾಯ್. ಬಾಯ್. ಏಯ್ ಎದ್ದೇಳು. ನೋಡು. ಏನೋ ಹೋಗೋಣ. ಓಕೆ ಓಕೆ. ನೀ ಇಲ್ಲೇ ಇದ್ದು ನೋಡು. ಹಲೋ, ಸುಮ್ಮ ಎಲ್ಲಿದ್ಯಾ? ಅಪ್ಪನ ಜೊತೆ ಇದ್ದೀನಿ ಸುಭಾಷ್. ಯಾಕೆ? ಏನಿಲ್ಲ ಬಿಡು, ಆಮೇಲೆ ಮಾಡ್ತೀನಿ. ರಮೇಶ, ಗಾಡಿ ತೆಗಿ ಬೇಗ. ಹೋಗಿ ಫಾಸ್ಟ್ ಆಗಿ. ಹೋಗ್ರಿ ಬೇಗ. ಹೇಳಿ ಸರ್. ಮಂಜುನಾಥ್ ಅವರು ಈವ್ನಿಂಗ್ ಮೀಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಸರ್. ಹೌದಾ ಸರ್, ಬಟ್ ಅವರು ಸ್ವಲ್ಪ ಲೋ ಪ್ರೊಫೈಲಲ್ಲಿ ಬರೋಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಮ್ಮ ಡಿಪಾರ್ಟ್ಮೆಂಟ್ ವೆಹಿಕಲ್ ಯೂಸ್ ಮಾಡೋದು ಬೇಡ, ಒಂದು ಬೈಕ್ ವ್ಯವಸ್ಥೆ ಮಾಡಿ. ಓಕೆ ಸರ್. ಥ್ಯಾಂಕ್ ಯು. ಓ, ಬಂದೆ. ಬನ್ನಿ ಬನ್ನಿ. ಹಾಂ, ಇವರು ನಮ್ಮ ತಂದೆ. ನಮಸ್ತೆ. ಬನ್ನಿ, ನೀವು ಬಂದಿದ್ದು ತುಂಬ ಸಂತೋಷ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತಲೇ ಕರೆಸಿದ್ದು. ಮುಂಚೆ ನನ್ನ ಬಗ್ಗೆ ಹೇಳ್ಬಿಡ್ತೀನಿ ಪ್ಲೀಸ್. ನಾನು, ನಮ್ಮ ತಂದೆ, ನನ್ನ ಮಗಳು, 3 ಜನ ನಾವಿರೋದು. ನನ್ನ ಮಗಳು ಸ್ವಿಮ್ಮಿಂಗ್ನಲ್ಲಿ ಎಕ್ಸ್ಪರ್ಟು, ನ್ಯಾಷನಲ್ ತನಕ ಹೋಗಿದ್ದಾಳೆ. ನಾನು ಮಾಡೋ ಕೆಲಸದ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ. ಹೀಗೆ 2 ವರ್ಷದ ಹಿಂದೆ ಪ್ರಕಾಶ್ ಅಂತ ಒಬ್ಬ IAS ಆಫೀಸರ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇನ್ಚಾರ್ಜ್ ಮಾಡ್ತಾನೆ. ಅವನು ಬಂದ ತಕ್ಷಣ ಕರ್ನಾಟಕದ ಅತ್ಯಂತ ಇರೋ ಎಲ್ಲ ಸಬ್ ರಿಜಿಸ್ಟ್ರಾರ್ಗಳನ್ನು ಟ್ರಾನ್ಸ್ಫರ್ ಮಾಡ್ಸಕ್ಕೆ ಶುರು ಮಾಡ್ತಾನೆ. ಈ ಟ್ರಾನ್ಸ್ಫರ್ ದಂಧೆನಲ್ಲಿ ಕೋಟ್ಯಾಂತರ ರೂಪಾಯಿ ಎಕ್ಸ್ಚೇಂಜ್ ಆಗುತ್ತೆ. ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಹೋದಾಗ ನನಗೊಂದು ಶಾಕ್ ಆಗಿತ್ತು. 2 ಮಿನಿಸ್ಟ್ರಿಗಳು ಈ IAS ಆಫೀಸರ್ನ ಮುಂದೆ ಇಟ್ಕೊಂಡು ಕರ್ನಾಟಕದಾದ್ಯಂತ ಸಾವಿರಾರು ಕೋಟಿ ರೂಪಾಯಿ ಆಸ್ತಿನ ಬೇನಾಮಿಯಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಈ ಮಿನಿಸ್ಟ್ರಿಗಳ ಜೊತೆನಲ್ಲಿ ಕಾರ್ತಿಕ್ ಗೌಡ ಅಂತ ಒಬ್ಬ ಕಿಂಗ್ ಪಿನ್ ಇದ್ದಾನೆ.
ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಹೋದಾಗ ನನ್ನ ಕಾರ್ ಮೇಲೆ ಅಟ್ಯಾಕ್ ಆಯ್ತು. ಅವತ್ತು ಕಾರ್ನಲ್ಲಿ ನಮ್ಮ ತಂದೆ ಇದ್ರು. ಆಗ್ಲೇ ನಂಗೆ ಭಯ ಸ್ಟಾರ್ಟ್ ಆಯ್ತು. ಏನು ಗೊತ್ತಿಲ್ಲದಲ್ಲಿರೋ ನನ್ನ ತಂದೆ ನನ್ನ ಮಗಳು ನನ್ನಿಂದ ಬಲಿಯಾಗಬೇಕಾ ಅಂತ ಅನಿಸ್ತು. ಅವತ್ತೇ ಇದೆಲ್ಲ ಬಿಟ್ಬಿಟ್ಟೆ. ನೋಡಿ, ಈ ಫೈಲ್ನಲ್ಲಿ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಇದೆ. ಇದು ತುಂಬಾ ಡೇಂಜರಸ್ ಕೇಸು. ಬಿ ಕೇರ್ಫುಲ್. ಥ್ಯಾಂಕ್ಸ್ ಫಾರ್ ದ ರಿಪೋರ್ಟ್. ಬಾರಮ್ಮ. Hello, sir. ಇವಳು ನನ್ನ ಮಗಳು ರಾಜ್ಶ್ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Welcome. ಏನು ಓದ್ತಾ ಇದೀಯಮ್ಮ? 9th standard. ಡಿಯರ್ ಆಫೀಸರ್ಸ್, ನಾವೀಗ ಹೋಗ್ತಾ ಇರೋ ರೈಡ್ ಕಾರ್ತಿಕ್ ಗೌಡ ಅನ್ನೋ ಒಬ್ಬ ಕಿಂಗ್ ಪಿನ್ ಮನೆಗೆ 3 ಜನ ಮಿನಿಸ್ಟರ್ಸ್ ಆಗಾಗ್ಗೆ ಒಂದು ಬಂಗ್ಲೆನಲ್ಲಿ ಸೇರ್ತಾ ಇರ್ತಾರೆ. ಇವ್ರಿಗೆಲ್ಲ ಬೇನಾಮಿ ಈ ಕಾರ್ತಿಕ್ ಗೌಡ. ಯಾರೇ ಮಿನಿಸ್ಟರ್ಸ್ ಆಸ್ತಿ ಮಾಡಿದ್ರು ಅದನ್ನೆಲ್ಲ ಸೇಫ್ ಗಾರ್ಡ್ ಮಾಡೋದು ಈ ಕಾರ್ತಿಕ್ ಗೌಡನೇ. ಕನ್ಸ್ಟ್ರಕ್ಷನ್, ಟ್ರಾವೆಲ್ಸ್ ಮಾಫಿಯಾ, ಲ್ಯಾಂಡ್ ಬ್ಯಾಂಕ್, ಅಬ್ರಾಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಸಾವಿರಾರು ಕೋಟಿ ಆಸ್ತಿಗೆ ಡಾಕ್ಯುಮೆಂಟ್ಸ್, ಎವಿಡೆನ್ಸ್ ಎಲ್ಲ ಡೀಟೇಲ್ಸ್ ಇವನ ಹತ್ರ ಇದೆ, ಸೀಕ್ರೆಟ್ ಆಗಿ. ಇಲ್ಲಿವರೆಗೂ ಯಾರು ಇವನ್ನ ರೈಡ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ. ನಾವ್ ಈ ಕೆಲಸ ಮಾಡಿದ್ರೆ ಇಲ್ಲಿವರೆಗೂ ಮಾಡಿರೋ ಅತಿ ದೊಡ್ಡ ರೈಡ್ ಇದಾಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಅಷ್ಟೇ ಅಪಾಯಕಾರಿಯಾಗಿರುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಇದು ಸಕ್ಸಸ್ಫುಲ್ ಆಗುತ್ತೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಈ ಫೈಲಲ್ಲಿ ಇದೆ. ಪ್ಲೀಸ್ ತಗೊಳ್ಳಿ. ಅವನ ಮನೆಯಲ್ಲಿ ಮಿನಿಸ್ಟರ್ಗಳಿದ್ದಾರೋ ಟೈಮ್ ನೋಡ್ಕೊಂಡು ರೈಡ್ ಮಾಡಬೇಕು. ರವಿ, ಯು ಡೂ ಒನ್ ಥಿಂಗ್. ನೀವು ಅಲ್ಲಿ ಇದ್ಕೊಂಡು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಎಸ್ ಓಕೆ. ಹೇಳಿ ರವಿ. ಮಿನಿಸ್ಟರ್ ಈಗ ಒಳಗಡೆ ಹೋದ್ರು. ಒಂದು ನಿಮಿಷ ಫೋನ್ ಕೊಡಿ. ರವಿ, ಸುಭಾಷಿಯ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಹೋಗಿದ ತಕ್ಷಣ ನಾನು ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಸದ್ಯದಲ್ಲೇ ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇದೆ. ಹೊಸ ಫ್ಲೈಓವರ್ ಪ್ರಾಜೆಕ್ಟ್ಗೆ ನಿಮ್ಮ ಕಡೆಯಿಂದ ಯಾವುದಾದ್ರೊಂದು ಟೆಂಡರ್ ಹಾಕಿ. ಬನ್ನಿ ನಮ್ಮ ಕಾರ್. ನೀವು ಆ ಗಾಡಿ ಬನ್ನಿ. ಸರ್, ಮಿನಿಸ್ಟರ್ ಗಾಡಿ ಈಗ ಹೊರಡ್ತಾ ಇದೆ. ದಿಸ್ ಇಸ್ ದ ರೈಟ್ ಟೈಮ್. ಗುಡ್, ವಿ ಆರ್ ಆನ್ ದ ವೇ. ಗಾಡಿ ತೆಗಿರಿ. ಆಯ್ತು ಸರ್. ಸರ್, ಟೆಲ್ ಮಿ. ಸರ್, ಯಾವ್ದೋ ರೈಡಲ್ಲಿ ಇದ್ದೀನಿ. ಶಾಲ್ ಐ ಕಾಲ್ ಲೇಟರ್? ಯಾವ ರೈಡು? ಯಾರನ್ನ ರೈಡ್ ಮಾಡ್ತಾ ಇದ್ದೀರಾ? ಜಸ್ಟ್ ಸ್ಟಾಪ್ ಇಟ್. ಸರ್, ಇದೊಂದು ಇಂಪಾರ್ಟೆಂಟ್ ರೈಡ್. ಇದರಿಂದ ನಮಗೆ ಮತ್ತೆ ಗವರ್ನಮೆಂಟ್ಗೆ ಇಬ್ಬರಿಗೂ ಒಳ್ಳೆ ಲಾಭ ಇದೆ. ಜಸ್ಟ್ ಡೂ ವಾಟ್ ಐ ಸೇ. तुम कहां और किसको रेड कर रहे हो मुझे पता है. लिसन, ಅದನ್ನಲ್ಲೇ ಡ್ರಾಪ್ ಮಾಡಿ. ಇಮಿಡಿಯೇಟ್ ಆಗಿ ಬಂದು ನನ್ನ ಮೀಟ್ ಮಾಡಿ. ಸರ್, ಇದೊಂದು ಸೀರಿಯಸ್ ಇಶ್ಯೂ. ನಮ್ಮ ಹತ್ರ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಇದಾವೆ. ಅತಿ ಮಾಡಬೇಡಿ ಸುಭಾಷ್. ಇಟ್ಸ್ ಮೈ ಆರ್ಡರ್. ಜಸ್ಟ್ ಫಾಲೋ ಇಟ್. ಗಾಡಿ ತಿರುಗಿಸಿ ಆಫೀಸ್ ನಡೀರಿ. ಓಕೆ ಸರ್. ಈ ಒಂದು ನಂಬರ್ಗೆ ನಮ್ಮ ಆಫೀಸ್ ನಂಬರಿಂದ ಆಲ್ಮೋಸ್ಟ್ 17 ಟೈಮ್ಸ್ ಕಾಲ್ ಹೋಗಿದೆ. ಈಚ್ ಕಾಲ್ ನಾಟ್ ಮೋರ್ ದೆನ್ 2 minutes ಸರ್. ಎವರಿ 10 minutes ಒಂದು ಕಾಲ್ ಹೋಗಿದೆಯಲ್ರಿ? ಅದು ನಾವು ರೇಡ್ ಮಾಡಿದ್ದೀನ ಸರ್. ವಾಟ್? ಅಂದ್ರೆ ನಾವು ಇಡ್ತಾ ಇರೋ ಒಂದೊಂದು ಹೆಜ್ಜೆನೂ ಅವ್ರಿಗೆ ಗೊತ್ತಾಗಿದೆ. ಎಸ್ ಸರ್. ಮದೇಶ್ ಸರ್, ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೀರಿ. ಶೋರ್ ಸರ್. ರೈಟ್ ಸರ್. ಅವತ್ತು ಫೇಲ್ಯೂರ್ ಆಗಿದ್ದ ರೈಡ್ನ ಇವತ್ತು ಮತ್ತೆ ಮಾಡ್ತಾ ಇದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು. ಇನ್ಫಾರ್ಮೇಶನ್ ಬಂದಿದೆ. ಮಿನಿಸ್ಟ್ರು 12 ಗಂಟೆ ಫ್ಲೈಟ್ಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಅವರು ಪಾರ್ಟಿ ಮೀಟಿಂಗ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ದಿಸ್ ಇಸ್ ರೈಟ್ ಟೈಮ್ ಟು ರೈಡ್. ಆ ಟೈಮಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಆಗಲಿ ಒತ್ತಡಗಳಾಗಲಿ ನಮ್ಮಲ್ಲಿ ಬರೋದಿಲ್ಲ. ಈ ರೈಡಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. 1 ಸೆಕೆಂಡ್. ಮಿಸ್ಟರ್ ನಾಯಕ್ ಸರ್, ನನ್ನ ಚೇಂಬರ್ಲಿ ಐಪಾಡ್ ಇದೆ, ಹೋಗಿ ತಗೊಂಬನ್ನಿ. ಸರಿ ಸರ್. ಥ್ಯಾಂಕ್ ಯು. ಸರ್, ಇಂದಿರಾನಗರದ ನಿಮ್ಮ ಮನೆಗೆ ರೈಡ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತೇ ರೈಡು ಸರ್. ಸರಿ. ರವಿ, ಪ್ಲಾನ್ ನಂಬರ್ 1. ಕಾರ್ತಿಕ್ ಗೌಡ ಅವ್ರ ಮನೆಗೆ ಎಂಟರ್ ಆಗಿದ ತಕ್ಷಣ ನೀವು ಅವ್ರ ಮನೆಯಲ್ಲಿರೋ CCTV ಫುಟೇಜು ಸೆಕೆಂಡ್ ಫ್ಲೋರ್ ಇರೋ ಒಂದು ರೂಮಲ್ಲಿ ಇದೆ, ಅದನ್ನ ನೀವು ಸೀಸ್ ಮಾಡಿ. ಎಸ್ ಸರ್. ಮಿಸ್ಟರ್ ನಾಯಕ್ ಸರ್, ಅವ್ರ ಮನೆಯಲ್ಲಿರೋ ಇಂಟರ್ಕಾಮ್ ಮತ್ತೆ ಮೊಬೈಲ್ ಫೋನ್ಗಳನ್ನ ಹ್ಯಾಂಡ್ ಓವರ್ ತಗೊಳ್ಳಿ. ಓಕೆ ಸರ್. ಪರವಾಗಿಲ್ಲ ರೀ, ಹೊಸ ಫೋನ್ ತಗೊಂಡ್ರಾ? ಹೌದು ಸರ್.
ಹಳೆ ಫೋನಿನ ಡಿಸ್ಪ್ಲೇ ಹೋಗಿತ್ತು. ಓಹೋ ಆಫೀಸರ್ಸ್, ನಮ್ಮ ನಾಯಕ್ ಅವ್ರ ಫೋನಲ್ಲಿ ಲಾಸ್ಟ್ ಕಾಲ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ಬಿಡುತ್ತೆ. ಸರ್ ನಾನು ಲಾಸ್ಟ್ ಕಾಲ್ ಮಾಡಿದ್ದೆ ಮನೆಗೆ. Rascal. ಸರ್ ನಾನೇನ್ ತಪ್ಪು ಮಾಡಿದೆ? ಸರ್ ಟೆಲಿಕಾಂ ಕಂಪನಿಯವರು 10 ಮಿನಿಟ್ಸಲ್ಲಿ ಕಾಲ್ ಡೀಟೇಲ್ಸ್ ಫ್ಯಾಕ್ಸ್ ಮಾಡ್ತಾರೆ. ಭೀಮಣ್ಣ ನಾಯಕ್ 26 ವರ್ಷ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರು. ಟು ಬಿ ಪ್ರಿಸೈಸ್ 25 ವರ್ಷ 7 ತಿಂಗಳು 20 ದಿನ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅವ್ರು ಸರ್ವಿಸ್ ಮಾಡಿದ ಅಷ್ಟು ದಿನ ಒಂದು ಕಪ್ಪು ಚುಕ್ಕೆ ಅವ್ರ ಮೈ ಮೇಲೆ ಬರ್ದಂಗೆ ನೋಡ್ಕೊಂಡಿದ್ರು. ಅವ್ರ ಮಗನಾಗಿ ನೀವು ಅವ್ರ ಸ್ಥಾನದಲ್ಲಿದ್ದೀರಿ. ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್. ಸರ್ ದಯವಿಟ್ಟು ಕ್ಷಮಿಸಿ ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ನನ್ನ ಫ್ಯಾಮಿಲಿ ಉಳಿಸೋಕೋಸ್ಕರ ಈ ಕೆಲಸ ಮಾಡ್ಬೇಕಾಗಿ ಬಂತು. ನಮಗೂ Please, ಫ್ಯಾಮಿಲಿ sir. ಐತೆ ರೀ. ಪ್ಲೀಸ್. ಅಂಥದ್ದೇನೂ ಆಗಲ್ಲ. ಹೀಗೆ ಎದುರ್ಕೋತಾ ಹೋದ್ರೆ ಹೆಜ್ಜೆಗೂ ಎದುರಿಸ್ತಾರೆ. ಧೈರ್ಯವಾಗಿ ನಿಮ್ ಕರ್ತವ್ಯ ಮಾಡಿ. ಸರ್ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ ನಿಮ್ಗೆ. ಈ ರೈಡ್ ನೀವೇ ಲೀಡ್ ಮಾಡಿ. ಸರ್ ನಾನಾ? ಎಸ್ ನೀವೇ. ರವಿ ನೀವು ಅವ್ರ ಜೊತೆಗಿರಿ. ನಿಮಗೆ ಬ್ಯಾಕಪ್ ಆಗಿ ನಾವಿರ್ತೀವಿ. ಓಕೆ ಎನಿ ಟೈಮ್ ನಮಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಕಮ್ ಆನ್ ಲೆಟ್ಸ್ ಮೂವ್. ಎಸ್ ಸರ್. ಬ್ಯಾಕಪ್ ಟೀಮ್ ರೆಡಿ ಇದೆಯಾ? ಎಸ್ ಸರ್. ವಿ ಹ್ಯಾವ್ ಟು ಮೂವ್ ಫಾಸ್ಟ್. ಬನ್ನಿ ಕೂತ್ಕೊಳ್ಳಿ. ಓಕೆ ಸರ್. ನಾಯಕ್ ಕಾರ್ತಿಕ್ ಅವರು ಮನೆ ಹತ್ರ ಹೋಗ್ತಾರೆ. ಸರ್ ನಾವು ನಮ್ಮ ಪ್ಲಾನ್ ಪ್ರಕಾರ ಮಿನಿಸ್ಟರ್ ಫಾರ್ಮ್ ಹೌಸ್ನ ರೈಡ್ ಮಾಡ್ತೀವಿ. ನಮ್ಗೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸು ಅಲ್ಲಿಗೆ ಶಿಫ್ಟ್ ಆಗಿದೆ. ಓಕೆ ನೀವು ನ್ಯೂಸ್ ಚಾನಲ್ ಕಾಲ್ ಮಾಡಿ ಮಿನಿಸ್ಟರ್ ರಿಸೈನ್ ಮಾಡ್ತಿದ್ದಾರೆ, 2:30 ಅವ್ರ ಫಾರ್ಮ್ ಹೌಸ್ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತ ಹೇಳಿ. ನೀವು ಯಾರು ಅಂತ ಕೇಳಿದ್ರೆ ಅವ್ರ PS ಅಂತ ಹೇಳಿ. ಎಲ್ಲ ಚಾನಲ್ ಅವ್ರಿಗೂ ನಿಮಗೆ ಎಕ್ಸ್ಕ್ಲೂಸಿವ್ ಕೊಡ್ತಾ ಇದೀವಿ ಅಂತ ತಿಳಿಸಿ. ಕಾಲ್ ಮಾಡಿ. ಹಲೋ ಪ್ರಕಾಶ್ ಅವರ, ನಮ್ಮ ಮಿನಿಸ್ಟರ್ ಶಶಿಕುಮಾರ್ PA ಮಾತಾಡ್ತಾ ಇರೋದು. ಸಾಹೇಬ್ರು ಇವತ್ತು ರಿಸೈನ್ ಮಾಡ್ತಾ ಇದ್ದಾರೆ. 2:30ಗೆ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಪ್ರೆಸ್ ಮೀಟ್ ಇಟ್ಟಿದ್ದಾರೆ. ನಿಮಗೆ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ದಾರೆ. ಏನ್ರಿ ಇದು? ಮಿನಿಸ್ಟರ್ ನೋಡಿದ್ರೆ ಡೆಲ್ಲಿಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ, ಈಗ ನೋಡಿದ್ರೆ ರಿಸೈನ್ ಮಾಡ್ತೀನಿ ಅಂತ ಫೋನ್ ಮಾಡಿಸಿದ್ದಾರೆ. ಈ ಲೀಡರ್ಗಳು ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೋ ಗೊತ್ತಾಗಲ್ಲ. ನೀವು ಒಂದ್ಸರಿ ಕಾಲ್ ಮಾಡಿಬಿಡಿ. ಸ್ವಿಚ್ ಆಫ್ ಕೊಡ್ತಾ ಇದೆಯಲ್ರಿ. ಒಂದು ಕೆಲಸ ಮಾಡಿ, OB1 ಫಾರ್ಮ್ ಹೌಸ್ಗೆ ಶಿಫ್ಟ್ ಮಾಡಿಸಿ. ಬನ್ನಿ सर अंदर जाना मना है. कौन बोला? साहब बोला. गेट खोलो, ये रेड है. बनिए अल्लाह. Come on, quick. Hurry up. ಮಾದೇಶ್ ನೀವು ಆರಾಮ್ ನೋಡಿ. ಓಕೆ ಸರ್. ರೀ ನೀವು ಮೇಲ್ಗಡೆ ಹೋಗಿ ಕ್ಯಾಮ್ರಾ ಕೊಡಿ. ಇವಾಗ ಚೆಕ್ ಮಾಡಿ. ಬೇನಾಮಿ ಆಸ್ತಿ ಸಂಬಂಧಪಟ್ಟಂಗೆ 48 ಫೈಲ್ಸು, 23 CD ಹಾಗೂ 2 ಹಾರ್ಡ್ ಡಿಸ್ಕ್ ನ ವಶಪಡಿಸ್ಕೊಂಡಿದ್ದೀವಿ. ಇದ್ರ ಮೊತ್ತ 1000 ಕೋಟಿ ಮೌಲ್ಯ ಇದೆ ಅಂತ ಅಂದಾಜಿದೆ. ಇವುಗಳನ್ನೆಲ್ಲ ಸ್ಟಡಿ ಮಾಡಿ ಮುಂದಿನ ಕ್ರಮ ತಗೋತೀವಿ. ಈ ಫೈಲ್ ಇಟ್ಕೊಳ್ಳಿ. ಮಾದೇಶ್ ಹೊರಗಡೆ ಬೇರೆ ಇದೆ ನೋಡಿ. ಹಾರ್ಡ್ ಡಿಸ್ಕ್ ಇದೆ, ಚೆಕ್ ಮಾಡಿ. ಸರ್ ಇದೆಲ್ಲ ಆಸ್ತಿ ಮಿನಿಸ್ಟರ್ ಶಶಿಕುಮಾರ್ ಅವ್ರಿಗೆ ಸೇರಿದ್ದಾ? 2 days ಅಲ್ಲಿ ಸ್ಟಡಿ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಯಾರ್ಯಾರ್ದು ಎಷ್ಟೆಷ್ಟು ಅಂತ. ಸರ್ ರೈಟ್ ಮಾಡಕ್ಕೆ ನಿಮಗೆ ಇನ್ಫಾರ್ಮೇಶನ್ ಯಾರು ಸರ್ ಕೊಟ್ಟಿದ್ದು? ಸಾರಿ, ಬಹಿರಂಗಪಡಿಸಕ್ಕಾಗಲ್ಲ. ಇಟ್ಸ್ ಹೈಲಿ ಕಾನ್ಫಿಡೆನ್ಷಿಯಲ್. ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಳ್ತೀರಾ? 2 ದಿವಸ ಬಿಟ್ಟು ಪ್ರೆಸ್ ಮೀಟ್ ಕರೆದ ಹೇಳ್ತೀನಿ. ಇದ್ರ ಬಗ್ಗೆ ನಮ್ಮ ಸರ್ ಕಮಿಟಿ ನಿಮ್ಮ ಮನೆ ಮೇಲೆ ರೇಡ್ ಆಗ್ತದೆ ಸರ್. ಮಾಡ್ಕೊಳ್ಳಿ ಬಿಡ್ರಿ, ಅಲ್ಲೇನ್ ಸಿಗುತ್ತೆ, ನೀವ್ಯಾಕೆ ಟೆನ್ಷನ್ ಆಗ್ತೀರಾ? ಸರ್ ನಿಮ್ PS ಅಂತ ಹೇಳಿ ಯಾರೋ ಫೋನ್ ಮಾಡಿದ್ರು, ನಿಮ್ ಫಾರ್ಮ್ ಹೌಸ್ ಅಲ್ಲಿ ಪ್ರೆಸ್ ಮೀಟ್ ಕರೆದಿದ್ದೀರಾ, ನೀವು ರಿಸೈನ್ ಮಾಡ್ತೀರಾ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ರೈಡ್ ಮಾಡ್ತಿದ್ದಾರೆ. ಟಿವಿ ನೋಡಿ, ಈಗ ಲೈವ್ ಬರುತ್ತೆ. ಹೌದೌದೌದು, ನಾನು ಮೊದಲೇ ವಾರ್ನ್ ಮಾಡಿದ್ದೆ, ಆದಷ್ಟು ಬೇಗ ಆ ಕೋಣಕ್ಕೆ ಮೂಗ್ದಾರ ಹಾಕಿ ಅಂತ. ಯಾವನು ನನ್ನ ಮಾತು ಕೇಳಲಿಲ್ಲ. ಅನುಭವಿಸಿ ಈಗ. ರೇ ನಾನ್ ಹೇಳದ್ ಕೇಳ್ರಿ, ಆ ಕಚಡ ನನ್ ಮಗ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡಿರೋದು. ಅವ್ನಿಗೆ ಯಾರೋ ಪಕ್ಕ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ತಿಪ್ಪರ್ಲಾಗ ಹಾಕಿದ್ರು ಯಾವ್ದಕ್ಕೂ ಒಪ್ಕೋಬೇಡಿ. ಛೇ ಸಾಕಿದೊಂದು ನಾಳೆ ಸದನದಲ್ಲಿ ಕೂಗಾಡೋದಕ್ಕೆ. ಒಂದ್ ನೆನ್ಪಿಟ್ಕೊಳ್ಳಿ, ಸಾಗ್ತಾ ಇರೋ ದೋಣಿಲಿ ನಾನೊಬ್ನೇ ಅಲ್ಲ, ಮುಳುಗಿದ್ರೆ ಎಲ್ಲಾ ಸೇರಿ ಮುಳುಗ್ತೀವಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು 2 days ಅಲ್ಲಿ ಇಂಡಿಯಾಲಿ ಇರ್ತೀನಿ. ಐ ಟೇಕ್ ಕೇರ್ ಆಫ್ ಇಟ್. ಯಾ ಡೋಂಟ್ ವರಿ.
ಒಂದ್ ರೀತಿಲಿ ನಾನು ತುಂಬಾನೇ ಲಕ್ಕಿ. ಐ ಥಿಂಕ್ ಬೆಸ್ಟ್ ಪಾರ್ಟ್ ಆಫ್ ಹರ್ ಶೀಸ್ ಅ ಫ್ಯಾಂಟಾಸ್ಟಿಕ್ ಕುಕ್. ಸೊ ಬೇಸಿಕಲಿ ನಿಂಗೆ ನನ್ಗಿಂತ ಸಿಂಗಾಪುರಲ್ಲಿ ಫ್ರೀಯಾಗಿ ಅಡಿಗೆ ಮಾಡಲ್ ಬೇಕಿತ್ತಲ್ವಾ? ಅಯ್ಯೋ ಪವನ್, ಇವಳಿಗಿಂತ ಇವ್ರಮ್ಮ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ನಾವು ಕಾಲೇಜ್ನಲ್ಲಿ ಇರುವಾಗ ಇವಳು ಬರೋದನ್ನೇ ಕಾಯ್ತಾ ಇದ್ವಿ. ಅಂಡ್ ಯು ನೋ ವಾಟ್, ಲಂಚ್ ಟೈಮ್ಗಿಂತ ಮುಂಚೆನೆ ಇವಳು ಟಿಫನ್ ಎಲ್ಲ ಖಾಲಿ ಮಾಡ್ಬಿಡ್ತಿದ್ವಿ. ನಾವು ಹೊಡೋ ಮುಂಚೆ ನೀವೊಂದ್ಸಲ ಮನೆಗೆ ಬರಲೇಬೇಕು. ಲಂಚ್ ಆರ್ ಡಿನ್ನರ್ ವಿಚ್ ಎವರ್ ಯುವರ್ ಕನ್ವೀನಿಯಂಟ್. ಶೋರ್. ಯಾವಾಗ ಹೊರಡ್ತಿದ್ದೀರಾ? ನೆಕ್ಸ್ಟ್ ಫ್ರೈಡೆ ಅರ್ಲಿ ಮಾರ್ನಿಂಗ್ ಫ್ಲೈಟ್. ಎನಿ ಡೆಸರ್ಟ್ಸ್? ಹಲೋ. ಇನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು. ನಮ್ಮ ಅಣ್ಣನ ತಂಟೆಗೆ ಬಂದ್ರೆ ಸರಿಗಿರಲ್ಲ ಹೇಳ್ತಾ ಇದ್ದೀನಿ. ಹೈ, ಯಾರೋ ನೀನು? ಪದೇ ಪದೇ ಯಾಕೆ ಫೋನ್ ಮಾಡ್ತಾ ಇದೀಯಾ? ಇನ್ನೊಂದ್ಸಲ ಏನಾದ್ರು ಫೋನ್ ಮಾಡಿದ್ರೆ ಎಡ ಫೋನು. ಹಲೋ ಸರ್. ಮಾದೇಶ್, ನನಗೆ ಯಾಕೆ ಆಫೀಸ್ ಸೇಫ್ ಅನಿಸ್ತಾ ಇಲ್ಲ. ಅಲ್ಲಿರೋ ಸೆನ್ಸಿಟಿವ್ ಫೈಲ್ಸ್ ಸಿಡಿ ಎಲ್ಲ ಎತ್ತಿಡಿ. ನಮ್ಮ ಮನೆಗೆ ಶಿಫ್ಟ್ ಮಾಡ್ಬೋತೀನಿ. ಓಕೆ ಸರ್. ಓಕೆ ಸರಿ ಸರ್. ಥ್ಯಾಂಕ್ ಯು. ಎಕ್ಸಿಕ್ಯೂಟಿವ್ ಸಮರಿ ಕಳಿಸ್ಕೊಟ್ಬಿಡಿ, ನಾಳೆ ಮಾತಾಡೋಣ. ಓಕೆ, ಐಲ್ ಕಾಲ್ ಯು. ಸರ್. ಹೇಳಿ. ಇವನ ಹೆಸರು ಬಾಬು ಅಂತ. ಗುಲ್ಬರ್ಗ ಜೈಲಲ್ಲಿರೋ ಖೈದಿ. ಓಕೆ. ಇವನ ಮೇಲೆ 7-8 ರಾಬರಿ ಕೇಸ್ ಇದೆ. ಬೆಳಗಾಮಲ್ಲಿ ಬ್ಯಾಂಕ್ ಲೂಟಿ ಮಾಡುವಾಗ ಬಾಂಬ್ ಹಾಕಿ ಮ್ಯಾನೇಜರು ಸರಿ 14 ಜನ ಸತ್ತೋದ್ರು. ಆ ಕೇಸಲ್ಲಿ ಇವನಿಗೆ ಹ್ಯಾಂಗ್ ಆರ್ಡರ್ ಆಗಿದೆ. ಮೈನ್ ಡೋರ್ನ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಆದ್ರೆ ಎಂಥದ್ದೇ ಸೀಕ್ರೆಟ್ ಲಾಕರ್ ಇರಲಿ, ಬಾರ್ ಕೋಡ್ ಇರಲಿ, ಅದನ್ನೆಲ್ಲ ಈಸಿಯಾಗಿ ಓಪನ್ ಮಾಡ್ತಾನೆ. ಇವನನ್ನ ನಾವು ಅನ್ಅಫಿಷಿಯಲ್ ಆಗಿ ಹೊರಗಡೆ ಕರ್ಕೊಂಡ್ಬಂದು ನಮ್ಮ ಕೆಲಸಕ್ಕೆ ಬಳಸ್ಕೋಬಹುದು. ಇವನು ಪವನ್ ಮಲ್ಟಿ ಟ್ಯಾಲೆಂಟೆಡ್ ಹ್ಯಾಕರ್. ಬೆಲ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಸೀಕ್ರೆಟ್ ಸೋರ್ಸ್ನ ಲೀಕ್ ಮಾಡ್ದ ಅಂತ ಹೇಳಿ ಇವನನ್ನ ಕೆಲಸದಿಂದ ಕಿತ್ತಾಕಿದ್ದಾರೆ. ಇವನು ನಮ್ಮ ಕೆಲಸನ ತುಂಬಾ ಈಸಿಯಾಗಿ ಮಾಡ್ಕೊಡ್ತಾನೆ. ಆದ್ರೆ ಇವನು ಒಂದೇ ಒಂದು ಕಂಡೀಷನ್, ಇವನಿಗೆ ಅಬ್ರಾಡ್ನ ವೀಸಾ ಮತ್ತು ಪಾಸ್ಪೋರ್ಟ್ನ ನಾವು ಮಾಡಿಸ್ಕೊಡ್ಬೇಕು. ನಮ್ಮ ಡೀಲ್ ಎಲ್ಲ ಮುಗಿದ ಮೇಲೆ ಇವನು ಅಬ್ರಾಡಲ್ಲಿ ಸೆಟ್ಲ್ ಆಗ್ತಾನೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅಷ್ಟೇ. ಇವನು ಭರತ್, ನಮ್ಮ ಡಿಪಾರ್ಟ್ಮೆಂಟ್ ಇನ್ಫಾರ್ಮರ್. ತುಂಬಾ ನಂಬಿಕಸ್ತ, ತುಂಬಾ ಶಾರ್ಪ್ ಆಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೀಕ್ರೆಟ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಗುಡ್. ಈ 3 ಜನನ ಒಟ್ಟಾಗಿ ಸೇರಿಸಿದ್ರೆ ನಮ್ಮ ಕೆಲಸನ ಈಸಿಯಾಗಿ ಮಾಡಿ ಮುಗಿಸ್ಬೋದು. ಇದೆಲ್ಲ ರೆಡಿ ಮಾಡಕ್ಕೆ ಎಷ್ಟು ದಿವಸ ಆಗ್ಬೋದು? ನನಗೊಂದು ವಾರ ಟೈಮ್ ಕೊಟ್ರೆ ಇವ್ರನ್ನೆಲ್ಲ ಅಸೆಂಬಲ್ ಮಾಡಿಸ್ತೇನೆ. ಓಕೆ ಸರಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ಸರ್. ಡೇಟ್ ನಾನು ಫಿಕ್ಸ್ ಮಾಡ್ತೀನಿ. ಓಕೆ. ಎರಡು ಸ್ಕ್ರೀನ್ನಲ್ಲಿ ಒಂದೇ ಫುಟೇಜ್ ಬರ್ತಾ ಇದೆ ಸರ್. ಅದು ಇವಾಗ ಮಾತ್ರ ಸರ್. ಇದು ನಾವು ಹ್ಯಾಕ್ ಮಾಡಿರೋದು, ಮತ್ತೆ ಇದು ಸೆಕ್ಯೂರಿಟಿ ಅವರಿಗೆ ಕಾಣಿಸ್ತಾ ಇರೋದು. ಮಿಷನ್ ಟೈಮಲ್ಲಿ ಮಾಡ್ತಿರೋದು ನಮಗ್ ಮಾತ್ರ ಕಾಣ್ತಿರುತ್ತೆ ಸರ್ ಈ ಸ್ಕ್ರೀನ್ ಅಲ್ಲಿ. ಬಟ್ ಸೆಕ್ಯೂರಿಟಿ ಅವ್ರಿಗೆ ಈ ತರ ಹಳೆ ಫುಟೇಜ್ ನ ರಿಪೀಟ್ ಅಲ್ಲಿ ಲೂಪ್ ಅಲ್ಲಿ ಹಾಕಿದೀನಿ ಸರ್. ಮಾಡ್ತಿರೋದು ಅವ್ರಿಗೆ ಯಾರಿಗೂ ಏನು ಕಾಣಲ್ಲ. ಅದನ್ನ ಸ್ವಲ್ಪ ಝೂಮ್ ಮಾಡಿ. ಓಕೆ ಸರ್. ಕ್ಯಾಪ್ಟನ್, ಏನೋ ಮ್ಯಾಟ್ರ್ ಸಿನಿಮಾ ನೋಡ್ತಿದ್ದೀರಿ ಏನ್ಕೊಂಡಿದ್ದೆ. ಯಾರು ಕ್ಯಾಪ್ಟನ್ ಅದು? ಹೇಯ್, ಕೆಲಸ ಏನು ನೋಡಿ ಬಿಟ್ಕೋಗ. ಅಯ್ಯೋ ಹೇಳಿ ಕ್ಯಾಪ್ಟನ್, ಯಾರದು? ಹೋಗೋ ಬಿತ್ಕೋ ಹೋಗೋ. ಮ್ಯಾಟ್ರೇ ಇಲ್ಲ. ಹುಷಾರು, ನೀನು ಕಣ್ ತಪ್ಪಿಸಿ ಒಂದು ಸಣ್ಣ ಪೇಪರ್ ಕೂಡ ಆಚೆ ಹೋಗ್ಬಾರ್ದು. ಆಲ್ ಪವರ್ ಲೈಸ್ ವಿತ್ ಇನ್ ಯು. ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಈ ಲೈನನ್ನ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರೋದು. ಬಹುಶಃ ಇದೊಂದನ್ನು ಅರ್ಥ ಮಾಡ್ಕೊಂಡ್ರೆ ಇದಕ್ಕಿಂತ ಮಿಗಿಲಾದ ವ್ಯಾಖ್ಯಾನ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗ ನಾವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀವಿ, ಝೂನಲ್ಲಿ ಒಂದು ಆನೆನ ಒಂದು ಸಣ್ಣ ಹಗ್ಗದಿಂದ ಕಟ್ಟಾಕಿ ನಿಲ್ಸಿರ್ತಾರೆ. ನಿಮ್ಗೆ ಅನ್ಸ್ಬೋದು, ಆನೆನ ಹಗ್ಗದಿಂದ ಕಟ್ ನಿಲ್ಸೋಕ್ ಸಾಧ್ಯನಾ?
ಆನೆ ಹಗ್ಗನ ಕಿತ್ಕೊಂಡು ಓಡೋಗಕ್ಕಾಗಲ್ವಾ? ಆಗತ್ತೆ. ಆದ್ರೆ ಆನೆ ಹಗ್ಗದಿಂದ ಕಿತ್ಕೊಂಡೋಗೋ ಪ್ರಯತ್ನನ ಯಾವತ್ತೂ ಮಾಡಿರಲ್ಲ. ಯಾಕಂದ್ರೆ ಆ ಆನೆ ಹುಟ್ಟದಾಗಿಂದ ಅದೇ ಹಗ್ಗದಲ್ಲಿ ಬಂದಿಯಾಗಿರುತ್ತೆ. ಹಾಗಾಗಿ ಆನೆ ನಾನು ಯಾವತ್ತೂ ಈ ಹಗ್ಗನ ಬಿಡಿಸ್ಕೊಳಕ್ಕಾಗಲ್ಲ ಅನ್ನೋ ಭ್ರಮೆನಲ್ಲಿರುತ್ತೆ. ಸೊ ನಮ್ಮಗಳ ಮನಸ್ಥಿತಿನೂ ಹಾಗೇನೆ. ನಾವ್ ಯಾವಾಗ ಇದನ್ನ ನಾನು ಮಾಡೇ ಮಾಡ್ತೀನಿ, ನಾನ್ ಮನ್ಸು ಮಾಡಿದ್ರೆ ಇದೇನು ಅಲ್ಲ ಅನ್ನೋ ಮೊಂಡ ಧೈರ್ಯ ಯಾವಾಗ ಬರುತ್ತೋ ಅದರಿಂದ ಆಚೆಗೆ ನಾವಿಟ್ಟ ಹೆಜ್ಜೆನೇ ದಾರಿ ಆಗುತ್ತೆ. ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರಬೇಕು. ಓಕೆ, ಥ್ಯಾಂಕ್ ಯು. ಸೊ ಸೊಸೈಟಿ ಅಂಡ್ ಪಾಲಿಟಿಕ್ಸ್ ಬಗ್ಗೆ ಎನಿ ಅಡ್ವೈಸ್ ಫಾರ್ ಸ್ಟೂಡೆಂಟ್ಸ್? ಓಕೆ, ಮೊದಲನೇದು ಸಮಾಜನ ಬದಲಾವಣೆ ಮಾಡೋ ಶಕ್ತಿ ನಮ್ಮ ಬಡವರಿಗಿರಲ್ಲ. ಮಧ್ಯಮ ವರ್ಗಕ್ಕೆ ಟೈಮ್ ಇಲ್ಲ, ಶ್ರೀಮಂತರಿಗೆ ಅದರ ಅವಶ್ಯಕತೆ ಇಲ್ಲ. ರೋಡಲ್ಲಿ ಒಂದು ಕವರ್ ಬಿದ್ದಿದ್ರು ಅದನ್ನ ಸರ್ಕಾರನೇ ಕ್ಲೀನ್ ಮಾಡಬೇಕು ಅನ್ನೋ ಮನಸ್ಥಿತಿ ನಮ್ಮೆಲ್ಲರದು. ಇದನ್ನ ಯಾರು ನಮ್ಮನೆ ಅಂತ ಅನ್ಕೊಳ್ಳಲ್ಲ. ಮೊದಲು ಅದು ಬದಲಾಗಬೇಕು. ಇನ್ನ ಎರಡನೇದು ರಾಜಕೀಯ. 3 ಜನ ಎಲೆಕ್ಷನ್ ನಿಂತ್ಕೋತಾರೆ, ಅದರಲ್ಲಿ 3 ಜನ ಕಳ್ಳರಿರ್ತಾರೆ. ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿರೋದು ಜನಗಳ ಅನಿವಾರ್ಯತೆ ಮತ್ತು ದುರಂತ. ಇನ್ನು ಅವ್ರು ಗೆದ್ದು ಬಂದು ಅಡ್ಮಿನಿಸ್ಟ್ರೇಟರ್ ಇರೋ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಇನ್ನೊಂದು ದುರಂತ. ಏನೇ ಆದ್ರೂ ನಾವ್ಯಾರು ಎದೆಗುಂದಬಾರ್ದು. 4 ದಿವಸ ಬದುಕಿದ್ರು ಹುಲಿ ತರ ಬದುಕು. ಥ್ಯಾಂಕ್ ಯು. ಹಲೋ ಸರ್. ಸರ್, ಟಿ ಸಿ ಅವ್ರನ್ನ ಮೀಟ್ ಮಾಡಬೇಕಿತ್ತು. ವಿಸಿಟಿಂಗ್ ಕಾರ್ಡ್ ಇದೆಯಾ? ಕಾರ್ಡ್ ಇಲ್ಲ ಸರ್. ಹಾಗಾದ್ರೆ ಈ ಸ್ಲಿಪ್ಪಲ್ಲಿ ನಿಮ್ಮ ಹೆಸರು ಅಡ್ರೆಸ್ ಬರ್ಕೊಡಿ. ಶೋರ್ ಸರ್. ಸ್ವಲ್ಪ ಅರ್ಜೆಂಟು. ಸರಿ, ಕೂತ್ಕೊಳ್ಳಿ, ಕರೀತಾರೆ. ಥ್ಯಾಂಕ್ ಯು ಸರ್. ಹಲೋ ಸರ್. ಸ್ವಲ್ಪ ಹೊರಗಿದ್ದೀನಿ ಸರ್. ಸರ್ ಸರ್ ಹಲೋ. ಡೀಲ್ ರೆಡಿ. ಯಾವಾಗ? ಈ ತಿಂಗಳ 16ಕ್ಕೆ ನಮ್ಮ ಪ್ಲಾನರ್ಸ್ ಎಲ್ಲ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಡನ್. 12ನೇ ತಾರೀಕು ಡಿಸೈಡ್ ಮಾಡಿದ ಅಮೌಂಟು ಮಾರಿಷಸ್ಸಿಂದ ಹವಾಲಾ ಥ್ರೂ ನಿಮಗೆ ರೀಚ್ ಆಗುತ್ತೆ. ಡನ್. ಸರ್, ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 16ನೇ ತಾರೀಕು 12 ಗಂಟೆಗೆ ಸುಭಾಷ್ ಅವನ ಕೋರಮಂಗ್ಲ ಆಫೀಸಿಂದ 160 ಕಿಲೋಮೀಟರ್ ದೂರ ಇರೋ ಅವನ ಊರಿಗೆ ಹೊರಡ್ತಾನೆ. ಎಕ್ಸಾಕ್ಟ್ 1 ಗಂಟೆಲಿ ಟೋಲ್ ರೋಡ್ ಎಂಟ್ರಿ ಆಗ್ತಾನೆ. ಇನ್ನು ಅರ್ಧ ಗಂಟೆಲಿ ತುಮಕೂರು ರೋಡಿಂದ ಹಾಸನ್ ಮಂಗಳೂರು ರೋಡ್ ಟರ್ನ್ ಆಗ್ತಾನೆ. ಅಲ್ಲಿಂದ 40 ಕಿಲೋಮೀಟರ್ ಆದ್ಮೇಲೆ NH ಇಂದ ರೈಟ್ ತಗೊಂಡು ಮುಂದೆ ಹೋಗ್ತಾನೆ. ಆಗ ನಮ್ಮವರು ಪ್ಲಾನ್ ಪ್ರಕಾರ ರೆಡಿ ಆಗಿರ್ತಾರೆ. ಚಿಕ್ಕಮಲ್ಹಳ್ಳಿ ದಾಟಿ ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲೊಂದು ಅಡ್ಡ ರಸ್ತೆ ಇದೆ. ಸುಭಾಷ್ ಕಾರಲ್ಲಿ ರೈಟ್ ಸೈಡಲ್ಲಿ ಕೂತಿದ್ರೆ ಅಡ್ಡ ರಸ್ತೆಯಲ್ಲಿರೋ ನಮ್ಮ ಲಾರಿ ಸುಭಾಷ್ ಕಾರ್ಗೆ ಬಂದು ರೈಟ್ ಸೈಡಲ್ಲಿ ಗುದ್ದುತ್ತೆ. ಅಕಸ್ಮಾತ್ ಅವ್ನು ಲೆಫ್ಟ್ ಸೈಡಲ್ಲಿ ಕೂತಿದ್ರೆ? ಲೆಫ್ಟ್ ಸೈಡಲ್ಲಿ ಇದ್ದ ಅಂದ್ರೆ ನಮ್ಮ ಫಸ್ಟ್ ಲಾರಿ ಮೂವ್ ಆಗಲ್ಲ. ಆಫ್ಟರ್ 5 ಮಿನಿಟ್ಸ್ ಇನ್ನೊಂದು ಅಡ್ಡ ರಸ್ತೆ ಸಿಗುತ್ತೆ. ಅಲ್ಲಿ ನಮ್ಮ ಇನ್ನೊಂದು ಲಾರಿ ಲೆಫ್ಟ್ ಸೈಡಲ್ಲಿ ನಿಂತಿರುತ್ತೆ, ಅದು ಬಂದು ಆಕ್ಸಿಡೆಂಟ್ ಮಾಡುತ್ತೆ.
ಆಕ್ಸಿಡೆಂಟ್ ಮಾಡು ಸುಭಾಷ್ ಸತ್ತಿಲ್ಲ ಅಂತಂದ್ರೆ ಅಲ್ಲಿ ಸುತ್ತಮುತ್ತ ನಮ್ಮ ಜನ ಅಲ್ಲೇ ಇರ್ತಾರೆ. ಅವರ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾರೆ. ಆಂಬುಲೆನ್ಸ್ ಹೊಟ್ಟು ಬನ್ನಿ ಇಮಿಡಿಯೇಟ್ ಆಗಿ. ಆಗ ಸ್ಪಾಟ್ಗೆ ಬರೋ ಆಂಬ್ಯುಲೆನ್ಸ್ ಕೂಡ ನಮ್ದೇ ಆಗಿದೆ. ಅದ್ರೊಳಗಿರೋ ಜನಗಳು ಕೂಡ ನಮ್ಮವರೇ ಆಗಿರ್ತಾರೆ. ಅವರು ಈಸಿಯಾಗಿ ಕೆಲಸನ ಮುಗಿಸ್ತಾರೆ. ಸಪೋಸ್ ಈ ಪ್ಲಾನ್ ವರ್ಕ್ ಆಗಲಿಲ್ಲ ಅಂದ್ರೆ? ನೋ ಚಾನ್ಸ್. ಮಹಾರಾಷ್ಟ್ರ, ಡೆಲ್ಲಿ, ಬಿಹಾರದಲ್ಲಿ ಇಂಥ ಕೇಸ್ಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಿದ್ದೀವಿ. ಮೇ ಬಿ ಅದು ನಿಮಗೂ ಗೊತ್ತಿರಬೇಕು. ಓಕೆ, ಯು ಕ್ಯಾರಿ ಆನ್. ನಿಮ್ಮ ಬಾಸ್ ಹತ್ರ ನಾನು ಮಾತಾಡ್ತೀನಿ. ಸರಿ ಓಕೆ ಸರ್. ಸೇಮ್ 16th ಅವ್ನು ಊರಿಗೆ ಹೊರಡೋಕೆ ಮುಂಚೆ ನಿಮ್ಮವ್ರ ಮನೆಗೆ ನುಗ್ಗಿ ಆಸ್ ಪರ್ ಪ್ಲಾನ್ ಒಂದು ಚೀಟಿ ಕೂಡ ಬಿಡದೆ ಅಷ್ಟು ಫೈಲ್ಸ್ನು ಸಾಗಿಸ್ಬೇಕು. ಓಕೆ ಸರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕ್ಲೂ ಕೂಡ ಸಿಗಬಾರ್ದು. ಡೋಂಟ್ ವರಿ ಸರ್, ಐ ವಿಲ್ ಹ್ಯಾಂಡಲ್ ಇಟ್. ಎಲ್ಲ ರೆಡಿನಾ? ಹಾಂ, ಎಲ್ಲ ರೆಡಿ ಇದೆ ಸರ್. ಶಾರ್ಪ್ 10:00 ನಿಮ್ಮ ಡೋರ್ ಓಪನ್ ಆಗುತ್ತೆ. ಅವರಿಬ್ಬರನ್ನು ಕಳಿಸಿ ನೀನು ಬಾಕಿ ಕೆಲಸ ನೋಡ್ಬೋದು. ಓಕೆ ಸರ್. ಫ್ಲಾಟ್ ನಂಬರ್ 6th floor, ಡೋರ್ ನಂಬರ್ 605. ಓಕೆ ಸರ್. ಸುಮಾ, ಇವತ್ತು ಆಫೀಸ್ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು. ಹೌದಾ? ಆಮೇಲೆ ನೀನು ಒಬ್ಬಳಿಗೆ ಬೇಜಾರಾಗುತ್ತೆ. ಅಪ್ಪನ ಜೊತೆ ಇಲ್ಲೇ ಇದ್ಬಿಡು. ನಾಳೆ ನಾನು ಊರಿಂದ ಬಂದ್ಮೇಲೆ ಇಬ್ರು ಫ್ಲಾಟ್ಗೆ ಹೋಗೋಣ. ಬರಲಾ? ಬಾಯ್ ಬಾಯ್. ಮಾಮು ಇದೇನಾ? ನೀ ಇಲ್ಲೇ ಇದ್ ನೋಡು. ಸರಿ. ಅಲ್ಲೇ ಇಡು. ಹಲೋ ಸುಮಾ, ಎಲ್ಲಿದ್ದೀಯ? ರಮೇಶ, ಗಾಡಿ ತೆಗಿ ಬೇಗ. ಹೋಗಿ ಫಾಸ್ಟ್ ಆಗಿ ಹೋಗ್ರಿ ಬೇಗ. ಲೇ, ಕುಳ
ಹಾಕತ್ತೀವೋ ಏಳು ನಾಲ್ಕು ಐದು ಆರು ನೋಡು ಹೇಗ್ ಮಾಡಪ್ಪ ಬಾಬಾ ಯಾಕ್ರ ಜಾಮಾಯಿಂದ ಕಥೆಗಳೆಲ್ಲ ಕೇಳ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಶ್ಯಾಮ ಇದೆ Damn it! ಏನೈತ್ ನೋಡು ಬ್ಯಾಗ್ ಎತ್ಕೋ ಬ್ಯಾಗ್ ಎತ್ಕೋ ಬ್ಯಾಗ್ ಕೊಡು ಎಷ್ಟು ಬ್ಯಾಗ್ ಎತ್ತಗೈತು ಮಾಮು ಈ ಹಾಸಿಗೆ ಭ್ರಷ್ಟಾಚಾರ ಮುಕ್ತ ಭಾರತದ ಕನಸು ಹೊತ್ತ ನಾನು ನನ್ನ ವೃತ್ತಿ ಜೀವನದಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ಭ್ರಷ್ಟಾಚಾರ ಮತ್ತು ಇತರೆ ಆಮಿಷಗಳಿಗೆ ಬಲಿಯಾಗದೆ ನಾಡು ನುಡಿ ದೇಶಕ್ಕೆ ನಿಷ್ಠನಾಗಿ ಬದುಕುತ್ತೇನೆ ಹಾಗೂ ದೇಶದ ಏಳಿಗೆಗಾಗಿ ಶ್ರಮಿಸುತ್ತೇನೆಂದು ಮನಸ್ಪೂರ್ವಕವಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಿದ್ದೇನೆ.
ಸಾಯಿಸಿ ಬಿಟ್ಟಿಲ್ಲ ಲೇ ಸತ್ರ ಸಾಯ್ತಾನ ಸಾಯ್ಲಿ ಬಾಹುನು ನೋಡಿ, ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ಎಲ್ಲ ಅದರ ಪ್ರಕಾರ ನಡಿಬೇಕು ಅಂತ ಅನ್ಕೊಂಡ್ವಿ. ನಾವೆಲ್ಲ ಅನ್ಕೊಂಡಂಗೆ ಮಾಡಕ್ ಹೋಗಿದ್ದು ಅವನೆಲ್ಲಿಂದ ಬಂದಾರಿ ಅವನು ಕಾಲಿಗೆ ಚುಚ್ಚು. ಹೇಳ್ದಷ್ಟು ಮಾಡ್ಕೊಂಡ್ ಬಂದಿದ್ದೀರಾ, ಇದು ಯಾವ್ದೂ ಆಗ್ತಿರ್ಲಿಲ್ಲ. ಬರೀ ಸೆಂಟ್ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋದೇ ಆಯ್ತು ನಿಮ್ದು. ಏನ್ ಮಾಡೋದಂತ ನನ್ನ ಕೇಳಿದ್ರೆ ಕಂಪ್ಯೂಟರ್ ಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಹೇಳೋದನ್ನ ಸ್ವಲ್ಪ ಸರ್ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಎಸ್ ವಾಟ್ ಏನು? ಪ್ಲಾನ್ ಎಲ್ಲ ಹಾಳು ಮಾಡಿದಾರೆ ಸರ್ ಇಬ್ರು ಸೇರ್ಕೊಂಡು. ಸರ್ ಈಗ ಒಬ್ಬ ಆಫೀಸರ್ನ ಸಾಯಿಸಿದ್ರೆ ಸುಮ್ಮನೆನಾ ಸರ್? ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡು ಎಲ್ಲರೂ ಜೈಲು ಹೋಗ್ತೀವಿ ಅಷ್ಟೇ ಸರ್. ಸೊ ಪ್ಲೀಸ್ ಪ್ಲೀಸ್ ನನ್ನ ಈ ಕೇಸಿಂದ ರಿಲೀವ್ ಮಾಡಿ ಸರ್, ಪ್ಲೀಸ್. ವೇಟ್ ಟೆನ್ಷನ್ ಮಾಡ್ಕೋಬೇಡ, ಎಲ್ಲರೂ ಅಲ್ಲೇ ಇರಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಸರ್ ಪ್ಲೀಸ್ ಬೇಗ ಬಂದು ನೀವೇನಾದ್ರೂ ಮಾಡಿ ಸರ್. ಇವರಿಬ್ರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ನನಗೆ. ಸಕ್ಸಸ್ಸಾ? ಆಪರೇಷನ್ ಸಕ್ಸಸ್ ಸರ್, ಬಟ್ ಪೇಷಂಟ್ ಡೆಡ್ ಸರ್. ವಾಟ್? ಹೌದು ಸರ್. ಏನ್ ಹೇಳ್ತಿದ್ದೀರಾ? ದಟ್ಸ್ ಗುಡ್. ಹೌಸ್ ದಟ್ ಪಾಸಿಬಲ್ ರೇ? ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್ ಮ್ಯಾನ್. ಹಲೋ ಸರ್. ಶಿವರಾಮ್, ಅರ್ಜೆಂಟಾಗಿ ತಿಲಕ್ನ ಪಿಕಪ್ ಮಾಡ್ಕೊಂಡು ಕ್ಯಾಬಿನ್ ಕರ್ಕೊಂಡ್ ಬನ್ನಿ. ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ಬರ್ತಾ ಅವ್ರಿಗೆ ಮ್ಯಾಟ್ರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬನ್ನಿ. ಓಕೆ ಸರ್. लोग वेट करो. जी सर. सर तिलक. हाँ बाबा ನಿಂಗೋಸ್ಕರನೇ ಕಾಯ್ತಿದ್ದೆ. ಕಮ್ ಸಿಟ್. ಶಿವರಾಮ್ ನೀವು ಒಂದು 5 ಮಿನಿಟ್ಸ್ ಹೊರಗಿರಿ. ಓಕೆ ಸರ್. ಹ್ಯಾಂಡಲ್ ಮಾಡೋಕ್ಕಾಗದಿರೋ ವಿಷಯ ಏನಲ್ಲ. ಎಲ್ಲರೂ ನಮ್ಮ ಆರ್ಡರ್ಸ್ ಫಾಲೋ ಮಾಡಿದ್ರೆ ನಾವು ಇದರಿಂದ ಸ್ಮೂತ್ ಆಗಿ ಆಚೆ ಬರ್ಬೋದು. ಹೇಗಾದ್ರೂ ಮಾಡಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು. ಖಂಡಿತ. ಓಕೆ ಬನ್ನಿ ಒಳಗೆ ಹೋಗೋಣ. ಶೋ. ಏನ್
ಸರ್ ಇದು ನಾನ್ಸೆನ್ಸ್. ಜನಕ್ಕೆ ಗೊತ್ತಾದ್ರೆ ನಮ್ಮ ಸರ್ಕಾರ ಉಳಿಯುತ್ತಾ? ನೀವು ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಬೇರೆ ರೀತಿ ಡೀಲ್ ಮಾಡ್ಬೋದಾಗಿತ್ತು. ಸ್ಟಾಪ್. ಲಿಸನ್ ಟು ಮಿ ನೌ. ಆಗಿದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ. ಆಗ್ಬೇಕಾಗಿರೋದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ಇದು ಕೊಲೆ ಅಲ್ಲ, ಹೇಗಾದ್ರೂ ಮಾಡಿ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಬೇಕು. ಅವನ ಫ್ಯಾಮಿಲಿ ಇದೆ, ಪೊಲೀಸ್ ಇದೆ, ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಮೆಡಿಕಲ್ ಸೈನ್ಸ್ ಇದೆ. ಆಚೆ ಆಪೋಸಿಷನ್ ಪಾರ್ಟಿಗಳು ಕಾಯ್ತಾ ಇದ್ದಾವೆ. ಅವ್ರನ್ನೆಲ್ಲ ಏಮಾರಿಸೋದು ಅಷ್ಟು ಸುಲಭನಾ? ಗೊತ್ತು, ಕಷ್ಟನೇ, ಆದ್ರೂ ಅನಿವಾರ್ಯ. ನಾನು ಹೇಳೋದನ್ನ ಚಾಚು ತಪ್ಪದಂಗೆ ಮಾಡಿದ್ರೆ ಖಂಡಿತ ಪ್ರೂವ್ ಮಾಡ್ಬೋದು. ಫಸ್ಟ್ ಥಿಂಗ್, ಆ ಮನೆಯಲ್ಲಿ ಯಾವುದೇ ತರ ಸಾಕ್ಷಿ ಉಳಿದೇ ಇರೋ ತರ ಕ್ಲೀನ್ ಮಾಡಬೇಕು. ಮೋಸ್ಟ್ ಪ್ರಾಬಬ್ಲಿ ಅವನ ಬಾಡಿನ ಫಸ್ಟ್ ನೋಡೋದು ಅವನ ಹೆಂಡತಿ. ಅವಳೀಗ ಅವ್ರ ಅಪ್ಪನ ಮನೆಯಲ್ಲಿದ್ದಾಳೆ. ಅಲ್ಲಿ ನಮ್ಮವ್ರು ಯಾರಾದ್ರೂ ಇದ್ದು ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಶನ್ ಕೊಡಬೇಕು. ಅವಳು ಅವ್ರ ಅಪ್ಪನ ಮನೆಯಿಂದ ಅಪಾರ್ಟ್ಮೆಂಟ್ಗೆ ಬರೋಕ್ಕೆ ಮಿನಿಮಮ್ 45 ಮಿನಿಟ್ಸ್ ಬೇಕಾಗುತ್ತೆ. ಅವಳು ನಾವು ಅನ್ಕೊಂಡಿರೋ ಟೈಮ್ಗಿಂತ ಮುಂಚೆ ಏನಾದರೂ ಹೊರಟ್ರೆ ಅವಳು ಬರೋ ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಬೇಕು. ಸುಭಾಷ್ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಕಮಿಷನರ್ ವೇಟ್ ಮಾಡ್ತಾ ಇರಬೇಕು. ಅವನ ಹೆಂಡತಿ ಅಪಾರ್ಟ್ಮೆಂಟ್ಗೆ ಬಂದು ಅವನ ಬಾಡಿ ನೋಡಿದ 10 ನಿಮಿಷದಲ್ಲಿ ಆದಷ್ಟು ಜನ ಅವನ ಮನೆಗೆ ನುಗ್ಗಿ ಅವನ ಬಾಡಿನ ಟಚ್ ಮಾಡಿ ಫಿಂಗರ್ ಪ್ರಿಂಟ್ಸ್ ಕ್ಲೂ ಇಲ್ದೇ ಇರಂಗ್ ಮಾಡಬೇಕು. ಅದೇ ಟೈಮಿಗೆ ಸರಿಯಾಗಿ ಮೀಡಿಯಾ ಎಂಟ್ರಿ ಕೊಡಬೇಕು. ಕಮಿಷನರ್ ಸ್ಪಾಟ್ಗೆ ಬರಬೇಕು. ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್. ವಾಟ್ ಅಬೌಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಡಾಕ್ಟ್ರು ಸೂಸೈಡ್ ಅಂತ ರಿಪೋರ್ಟ್ ಕೊಡಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಯಾವುದೇ ಅನುಮಾನವಿಲ್ಲ, ಇದು ಸೂಸೈಡ್. ಆತ್ಮಹತ್ಯೆ ಕಾರಣ ಲವ್ ಅಫೇರ್. ಅವನಿಗೊಂದು ಲವ್ ಅಫೇರ್ ಇತ್ತು ಅಂತ ಸುದ್ದಿ ಬಿಡಬೇಕು. ಅವ್ನು ಸಾಯೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಕೂಡ ಅವನ ನಂಬರಿಂದ ಅವಳ ನಂಬರ್ಗೆ ಮೆಸೇಜ್ಗಳು ಕಾಲ್ಗಳು ಹೋಗಿದೆ ಅಂತ ಸ್ಟೇಟ್ಮೆಂಟ್ ಕೊಡಬೇಕು. ಮುಖ್ಯವಾಗಿ ಅದು ಮಿನಿಸ್ಟರ್ ಬಾಯಿಂದನೇ ಬರಬೇಕು. ನೋಡಿ, ಮೇಲ್ನೋಟಕ್ಕೆ ಇದು ಲವ್ ಫೇಲಿಯರ್ ಅಂತ ಕಾಣ್ತಾ ಇದೆ. ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಮುಂಚೆ ಒಂದು ಹುಡುಗಿ ನಂಬರ್ಗೆ 40 ಸಲ ಕಾಲ್ ಮಾಡಿದ್ದಾರೆ, 50ಕ್ಕೂ ಹೆಚ್ಚು ಚಾಟ್ ಮೆಸೇಜ್ ಮಾಡಿದ್ದಾರೆ. ಅವ್ರ ಕಾನ್ವರ್ಸೇಷನ್ ಮತ್ತು ಕಾಲ್ ಡೀಟೇಲ್ಸ್ ತೆಗೆದು ನೋಡಿದ್ರೆ ಅವ್ರ ಟೆನ್ಷನ್ನು, ಎಮೋಷನ್ನು, ಹತಾಶೆ ಕಾಣಿಸುತ್ತೆ. ಬಹುಶಃ ಆತ್ಮಹತ್ಯೆಗೆ ಇದೇ ಕಾರಣ. ಏನೇ ಆಗಿರ್ಲಿ, ಒಳ್ಳೆ ದಕ್ಷಾಧಿಕಾರಿ ಹೀಗೆಲ್ಲ ಮಾಡ್ಕೋಬಾರ್ದಾಗಿತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. सर दिल्ली से फोन. बोलो, मैं बाद में करता हूँ. ठीक है. ರಾಜಕೀಯದಲ್ಲಿ ಜಾತಿ ರಾಜಕಾರಣ ಮಾಡಿಕೊಂಡು ಉಸಿರಾಡ್ತಾ ಇರೋ ಜನ ಜಾಸ್ತಿ ಇರೋದ್ರಿಂದ ಈ ಪರಿಸ್ಥಿತಿಯ ಲಾಭ ಪಡೆಯೋಕೆ ಪ್ರಯತ್ನ ಪಡ್ತಾರೆ. ಅಂತ ಇಬ್ಬರು ಮಿನಿಸ್ಟರ್ಗಳು ಅವನ ಬಾಡಿ ದಫನ್ ಆಗೋವರೆಗೂ ಆ ಬಾಡಿ ಜೊತೆನೇ ಇರಬೇಕು. ಇದರಿಂದ ಒಂದು ಸೆಕ್ಯೂರಿಟಿ ರೀಸನ್ಸ್ ಕೊಟ್ಟು ಪಬ್ಲಿಕ್ನ ಅವಾಯ್ಡ್ ಮಾಡ್ಬೋದು, ಬೇಗ ದಫನ್ ಕೂಡ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಜನ ಇದು ನಂಬಲ್ಲ, ಸ್ಟ್ರೈಕ್ ಮಾಡ್ತಾರೆ. ಪಾರ್ಟಿಯವರು ಕೂಡ ಗಲಾಟೆ ಮಾಡ್ತಾರೆ, ಸಿಬಿಐಗೆ ಕೇಸ್ ಕೊಡಿ ಅಂತಾರೆ. ಆದರೆ ಯಾರೇನೇ ಮಾಡಿದ್ರು ಅಟ್ ಎನಿ ಕಾಸ್ಟ್ ಬಾಡಿ ಡಿಕಂಪೋಸ್ ಆಗೋವರೆಗೂ ಸಿಬಿಐ ಕೇಸ್ ಕೊಡಬಾರ್ದು. ಗಾಟ್ ಇಟ್? ಓಕೆ.
ಹಲೋ. ಹಲೋ, ಚಂದ್ರಶೇಖರ? ಹೌದು ಮೇಡಮ್. ಸರ್ ಇದ್ರೆ ಫೋನ್ ಕೊಡ್ತೀರಾ? ಇಲ್ಲ ಮೇಡಮ್, ಸರ್ ಆಚೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಹೋದ್ರು? 11 ಗಂಟೆಗೆ ಹೋದ್ರು ಮೇಡಮ್. ಓಕೆ. ಥ್ಯಾಂಕ್ ಯು ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ಸಾಹೇಬ್ರು ಅಪಾರ್ಟ್ಮೆಂಟ್ ಬಂದಿದ್ದಾರೆ ಮೇಡಮ್. ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ, ಸ್ವಲ್ಪ ಮೇಲ್ಗಡೆ ಹೋಗಿ ಫೋನ್ ಮಾಡೋದಕ್ಕೆ ಹೇಳ್ತೀರಾ? ಸರಿ ಮೇಡಮ್, ಹೋಗ್ತೀನಿ. ಸರ್, ಪಾಪ ಇದು ಯಾಕೋ ಬೆಳಗಿಂದ ವಿಚಿತ್ರವಾಗಿ ಆಡ್ತಾ ಇದೆ. ಅದ್ರಲ್ಲಿ ಬೇರೆ ಏನು ಸರಿಯಾಗಿ ತಿಂದಿಲ್ಲ. ಹೊಟ್ಟೆ ಕೆಟ್ಟಿರ್ಬೇಕಮ್ಮ. ಡ್ರೈವರ್ ಹೇಳು, ಡಾಕ್ಟರ್ ತೋರಿಸ್ಕೊಂಡು ಬರ್ಲಿ. ಹಲೋ, ಹೇಳಿ ರಮೇಶ್. ಮೇಡಮ್, ಮೆಸ್ಟ್ ಬೆಲ್ ಮಾಡಿದ್ರು ಒಳಗಡೆಯಿಂದ ಏನು ರಿಪ್ಲೈ ಇಲ್ಲ. ಹೌದಾ? ಮೇಡಮ್, ಬೆಲ್ ಮಾಡಿದೆ, ಬಾಗಿಲು ತಟ್ಟದೆ, ಯಾವುದಕ್ಕೂ ರಿಪ್ಲೈನೇ ಇಲ್ಲ. ಓಕೆ, ನಾನೇ ಬರ್ತೀನಿ ಬಿಡಿ. ಅಪ್ಪ, ನಾನು ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಏನಾಯ್ತು? ಇರಮ್ಮ, ನಾನು ಬರ್ತೀನಿ. ನಡಿ. ಬನ್ನಿ. ಗಾಡಿ ತೆಗೆಯಪ್ಪ. ಹತ್ಕೊಳಮ್ಮ. ಅಪಾರ್ಟ್ಮೆಂಟ್ಗೆ ಸ್ವಲ್ಪ ಬೇಗ ಹೋಗಿ. ಡ್ರೈವರ್ ಸ್ವಲ್ಪ ಬೇಗ ಹೋಗಿ. ಇಲ್ಲಿ ಮುಂದೆ ರೈಟ್ ತಗೊಳ್ಳಿ. ಅಪ್ಪ, ಕೀ ಇದೆಯಲ್ಲ? ಅಪ್ಪ, ಕೀ ತಗೊಳ್ಳಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿನ್ ಕರ್ತವ್ಯನ ನೀನ್ ಮಾಡುವಂತ ಭಗವದ್ಗೀತೆ ಹೇಳಿದೆ. ಅದರಂತೆ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ತಮ್ಮ ಕರ್ತವ್ಯವನ್ನ ಶ್ರದ್ಧೆ, ಶಿಸ್ತು ಮತ್ತು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದ್ದ ಅದೆಷ್ಟೋ ಅಧಿಕಾರಿಗಳು ರಾಜಕೀಯ ಒತ್ತಡ, ಮಾನಸಿಕ ಅಶಾಂತಿ, ಕಾಣದ ಕೈಗಳ ಕುತಂತ್ರದಿಂದ ತಮ್ಮ ಜೀವವನ್ನ ಬಲಿ ಕೊಟ್ಟಿದ್ದಾರೆ. ಅಂತ ದಕ್ಷರಿಗೆ ಈ ಸಿನಿಮಾ ಗೌರವಪೂರ್ವಕ ಅರ್ಪಣೆ.